लोकन्नयति पापेन पापं प्राप्यामेव मनुष्यलोकम् आदित्यो ह वै वाच्यः प्राण उदयति एष प्राणमनुगृह्णानः पृथिव्यां या देवता सैषा पुरुषस्यापानमवष्टभ्य अन्तरा यदाकाशः स समानः वायुर्व्यानः तेजो हवा उदानः तस्मादुपशान्ततेजाः उदर्भवमिन्द्रियैर्मनसि सम्पद्यमानैः यच्चित्तस्तेनैष प्राणमायाति प्राणस्तेजसा युक्तः स आत्मना यथा संकल्पितं लोकन्नयति य एवं विद्वान् प्राणं वेद नहास्य प्रजाहीयते अमृतो भवति तदेष श्लोकः उत्पत्तिमायतिं स्थानं विपत्तं चैव पंचधा अध्यात्मं चैव प्राणस्य विज्ञायामृतमश्नुते ಆಯ್ತಾ ಹೇಳ್ಕೊಳ್ಬೇಕ ಅದ ಏನಂ ಸೌರ್ಯಾಯಣಿ ಗಾರ್ಗ್ಯ ಪಪ್ರಚ್ಛ ಭಗವನ್ನೇತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗೃತಿ ಕತರ ಏಷ ದೇವ ಸ್ವಪ್ರಾನ್ ಪಶ್ಯತಿ ಕಸ್ಯೈತತ್ ಸುಖಂ ಭವತಿ ಕಸ್ಮಿನ್ನು ಸರ್ವೇ ಸಂಪ್ರತಿಷ್ಠಿತಾ ಭವಂತೀತಿ ಸಹೋವಾಚ ಯಥಾ ಗಾರ್ಗ್ಯಮರೀಚಯೋ ಅರ್ಕಸ್ಯ ಅಸ್ತಂಗಚ್ಚತಃ ಸರ್ವಾ ಏತಸ್ಮಿನ್ ತೇಜೋಮಂಡಲೆ ಏಕೀಭವಂತಿ ತಾಃ ಪುನಃ ಪುನರುದಯತಃ ಪ್ರಚರಂತಿ ಏವಂ ಭವೈತತ್ ಸರ್ವಂ ಪರೇ ದೇವೇ ಮನಸ್ಸೇಕೀಭವತಿ ತೇನ ತರ್ಹಿ ಏಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನೇಯಾಯತೆ ಸ್ವಪಿತೀತ್ಯಾಚಕ್ಷ್ಯತೆ ಪ್ರಾಣಾಗ್ನೇ ಏವ ಏತಸ್ಮಿನ್ ಪುರೇ ಜಾಗ್ರತಿ प्राणाग्नय एव एतस्मिन् पुरे जाग्रति गार्भत्यो हवा एषो अपानः ज्ञानो अन्वाहार्यपचनः यद्गार्भत्या प्रणीयते प्रणयन दाहवनीयः प्राणः इच्छासि निश्वासा वेतावाहुति समं नेतीति स समानः मनोहवा यजमानः इष्टफलमेवोदानः शयनं यजमानम् अहरहर ब्रह्म गमयति अत्रैष देव स्वप्ने महिमानमनुभवति यद्दृष्टं दृष्टमनुपश्यति श्रुतं श्रुतमेव अर्थमनुशृणोति देशदिगन्तरैश्च प्रत्यनुभूतं पुनः पुनः प्रत्यनुभवति देशदिगन्तरैश्च प्रत्यनुभूतं पुनः पुनः प्रत्यनुभवति दृष्टञ्च दृष्टञ्च श्रुतञ्च श्रुतञ्च अनुभूतञ्च अननुभूतञ्च सच्चा सच्चा सर्वं पश्यति सर्वः पश्यति नेक्स्ट स यदा तेजसा विभूतो भवति अत्रैष देव स्वप्नान् न पश्यति अथ एतदेतस्मिन् शरीरे एतत् सुखं भवति स यथा सौम्य वयागुंसि वासो वृक्षं सम्प्रतिष्ठन्ते एवं भवेत् सर्वं परे आत्मनि सम्प्रतिष्ठते पृथिवी मात्रा च आपश्चापो मात्रा च तेजश्च तेजो मात्रा च वायुश्च वायुमात्रा च आकाशश्च आकाशमात्रा च चक्षुश्च द्रष्टव्यं च
ಶ್ರೋತ್ರಂ ಚ ಶ್ರೋತವ್ಯಂ ಚ ಶ್ರೋತ್ರಂ ಚ ಶ್ರೋತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ಘ್ರಾಣಂ ಚ ಘ್ರಾತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ರಸಶ್ಚ ರಸಯಿತವ್ಯಂ ಚ ತ್ವಕ್ತ ಸ್ಪರ್ಶಯಿತವ್ಯಂ ಚ ತ್ವಚ್ಚ ಸ್ಪರ್ಶಯಿತವ್ಯಂ ಚ ವಾಕ್ಯ ವಕ್ತವ್ಯಂ ಚ ವಾಕ್ಚ ವಕ್ತವ್ಯಂ ಚ ಹಸ್ತೌ ಚ ಆದಾತವ್ಯಂ ಚ ಹಸ್ತೌ ಚ ಆದಾತವ್ಯಂ ಚ ಸ್ಪಸ್ಥಶ್ಚ ಆನಂದಯಿತವ್ಯಂ ಚ ಸ್ಪಷ್ಟಶ್ಚ ಆನಂದಯಿತವ್ಯಂ ಚ ವಾಯುಶ್ಚ ವಿಸರ್ಜಯಿತವ್ಯಂ ಚ ಆಯುಶ್ಚ ವಿಸರ್ಜಯಿತವ್ಯಂ ಚ ಪಾದೌ ಚ ಗಂತವ್ಯಂ ಚ ಪಾದೌ ಚ ಗಂತವ್ಯಂ ಚ ಅಂತಶ್ಚ ಮಂತವ್ಯಂ ಚ ಮನಶ್ಚ ಮಂತವ್ಯಂ ಚ ಬುದ್ಧಿಶ್ಚ ಬೋದ್ಧವ್ಯಂ ಚ ಬುದ್ಧಿಶ್ಚ ಬೋದ್ಧವ್ಯಂ ಚ ಅಹಂಕಾರಶ್ಚ ಅಹಂಕರ್ತವ್ಯಂ ಚ ಅಹಂಕಾರಶ್ಚ ಅಹಂಕರ್ತವ್ಯಂ ಚ ಚಿತ್ತಂ ಚ ಚೇತಯಿತವ್ಯಂ ಚ ಚಿತ್ತಂ ಚ ಚೈತಯಿತವ್ಯಂ ಚ ತೇಜಶ್ಚ ವಿದ್ಯೋತಯಿತವ್ಯಂ ಚ ತೇಜಶ್ಚ ವಿದ್ಯೋತಯಿತವ್ಯಂ ಚ ಪ್ರಾಣಶ್ಚ ವಿಧಾರಯಿತವ್ಯಂ ಚ ಪ್ರಾಣಶ್ಚ ವಿಧಾರಯಿತವ್ಯಂ ಚ ಏಷ ಹಿ ದ್ರಷ್ಟ ಸ್ಪಷ್ಟ ಶ್ರೋತ ಘ್ರಾತ ಏಷ ಹಿ ದ್ರಷ್ಟ ಸ್ಪಷ್ಟ ಶ್ರೋತ ಘ್ರಾತ ರಸಯಿತ ಮಂತ ಬೋಧ ರಸಯಿತ ಮಂತ ಬೋಧ ಕರ್ತ ವಿಜ್ಞಾನಾತ್ಮ ಪುರುಷಃ ವಿಜ್ಞಾನಾತ್ಮ ಪುರುಷಃ ಸ ಪರೇ ಅಕ್ಷರ ಆತ್ಮನಿ ಸಂಪ್ರತಿಷ್ಠತಿ ಸಪರೇ ಅಕ್ಷರ ಆತ್ಮನಿ ಸಂಪ್ರತಿಷ್ಠತೆ ಪರಮೇವಾಕ್ಷರಂ ಪ್ರತಿಪದ್ಯತಿ ಪರಮೇವಾಕ್ಷರಂ ಪ್ರತಿಪದ್ಯತೆ ತಯೋ ಹವೈ ತತ್ ತಯೋ ವೈ ತತ್ ಅಚ್ಛಾಯಮಶರೀರಮಲೋಹಿತಂ ಅಚ್ಛಾಯಮಶರೀರಮನೋಹಿತಂ ಶುಭ್ರಮಕ್ಷರಂ ವೇದಯತೆ ವೇದಯತೆ ಯಸ್ತು ಸೌಮ್ಯ ಸೌಮ್ಯ ಸ ಸರ್ವಜ್ಞ ಸರ್ವೋ ಭವತಿ ಸರ್ವಜ್ಞ ಸರ್ವೋ ಭವತಿ ತದೇಶ ಶ್ಲೋಕಃ ವೇದ ಶ್ಲೋಕಃ ಜ್ಞಾನಾತ್ಮ ಸ ದೇವೈಶ್ಚ ಸರ್ವೈಃ ಜ್ಞಾನಾತ್ಮ ಸರ್ವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿವೇಶೇತಿ ಸರ್ವಜ್ಞ ಸರ್ವಮೇವಾವಿವೇಶೇತಿ ಸಂಪ್ರದಾಯಕರ್ತೃಭ್ಯೋ ಶ್ರೀಶಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಮೀಮಾಂಸ್ಮಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಏಕಂ ಬಾದರಾಯಣಂ ಗೋತ್ರಭಾಷಿತೋ ವಂದೇ ಭಗವಂತೋ ಪುನಃ ಪುನಃ ಶ್ರೀಮತ್ಶಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇಹಂ ಸಚ್ಚಿದಾನಂದಂ ವಿಧಿವರ್ಯಂ ಮಹಾಮತಿಂ ವೇದ ವೇದಾಂತದಾರಜ್ಞ ಸದ್ಗುರುಂ ಪ್ರಣತೋಸ್ಮಿ ಸಂತದಾಹಂ ಸದಾಯಜ್ಞಂ ಸಂಯಮೇಂಗಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಶ್ರೀ ಭಗವೋ ಬ್ರಹ್ಮ ತತ್ರ ಸುದೀಪ್ತಾದಿ ಅಗ್ನೇಃ ತತ್ರ ಸುದೀಪಿತಾರಿವ ಅಗ್ನೇಃ ಭಾಷ್ಯ ಭಾಗ 52 52 ನಿಮ್ಗೆ ಭಾಷ್ಯ ಭಾಗ ಇಲ್ಲ ಅದರ ಇಂಗ್ಲಿಷರಿಗೆ ಭಾಷ್ಯ ಭಾಗ ಎಲ್ಲ ಇಲ್ಲ ಅದೇನೋ ಒಂದೇ ಇದು ಆದಿ ಅಂತ್ಯ ಎಲ್ಲ ಒಂದೇ ಅದು ಬ್ರಹ್ಮ ಇದ್ದಾಗಿದೆ ಅದು ಬ್ರಹ್ಮ ಹೇಗೆ ನಿರ್ವಿಶೇಷ ಹಾಗೆ ಎಲ್ಲ ಒಂದೇ ಇದು ಸುದೀಪ್ತಾದಿ ಅಗ್ನಿ ಯಸ್ಮಾತ್ ಪರಾದಕ್ಷರಾತ್ ಸ್ಮಾತ್ ಪರಾದಕ್ಷರಾತ್ ಸರ್ವೇ ಭಾವಾಃ ವಿಸ್ಫುಲಿಂಗಾ ಇವ ಜಾಯಂತೆ ಸರ್ವೇ ಭಾವಾಃ ವಿಸ್ಫುಲಿಂಗಾಃ ಜಾಯಂತೆ. ತತ್ರ ಅದಕ್ಕೆ ಆ ವಿಷಯದಲ್ಲಿ ದೃಷ್ಟಾಂತವೇನೆಂದರೆ ಸುಷ್ಠು ದೀಪ್ತ ಸುದೀಪ್ತ ಚೆನ್ನಾಗಿ ಧಗ 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 ಉರಿತಿರುವಂತಹ ಬೆಂಕಿಯಿಂದ ಅಗ್ನೇಹನ ಬೆಂಕಿಯಿಂದ ವಿಸ್ಫುಲಿಂಗನ ಕಿಡಿಗಳು ಯಾವ ರೀತಿ ಬರುತ್ತವೆಯೋ ಅದೇ ರೀತಿ ಈ ನಾಶರಹಿತವಾದ ಪರಮಾತ್ಮನಿಂದ ಇಡೀ ಜಗತ್ತಲ್ಲೂ ಬರುತ್ತೆ. ಈ ದೃಷ್ಟಾಂತ ವಿವಕ್ಷಿತ ಅಂಶ ಬರುತ್ತೆ ಅನ್ನೋದಲ್ಲ ಮುಖ್ಯ. ಆ ಕಿಡಿಗಳು ಆ ವಿಸ್ಫುಲಿಂಗಗಳು ಕಿಡಿಗಳು ಹೇಗೆ ಬೆಂಕಿಗಿಂತ ಬೇರೆ ಅಲ್ಲವೋ ಈ ಬಂದಂತ ಜಗತ್ತು ಪರಮಾತ್ಮ ಬೇರೆ ಅಲ್ಲ ಅಂತ ವಿವಕ್ಷಿತವೇ ಹೊರತು ಬರುತ್ತೆ ಅನ್ನೋ ಕ್ರಿಯಾಪದಕ್ಕೆ ಮಾತ್ರ ಎಂಫೇಸಸ್ ಮಾಡಬಾರ್ದು, ಒತ್ತಬಾರ್ದು. ಬರೋಲ್ಲ, ಬಂದಿಲ್ಲ, ಬರೋಕ್ಕಾಗೋದು ಇಲ್ಲ, ಬರೋದೂ ಇಲ್ಲ. ಮತ್ತೇನು ಪ್ರಭವಂತೆ ಸ್ವರೂಪ ಯಥಾ ಸುದೀಪ್ತ ಪಾವಕಾ ವಿಸ್ಫುಲಿಂಗಾ ಸಹಸ್ರಶ ಪ್ರಭವಂತೆ ಸ್ವರೂಪ ಮುಂಡಕದಲ್ಲಿ ಹೇಳಿದೆಯಲ್ಲ, ಆ ಮುಂಡಕದ ಮಂತ್ರವನ್ನ ಭಾಷ್ಯಕಾರರು ಅನುವಾದ ಮಾಡ್ತಿದ್ದಾರೆ. ಸುಷ್ಠು ದೀಪ್ತ ಚೆನ್ನಾಗಿ ಉರಿಯುತ್ತಿರುವಂತಹ ಬೆಂಕಿ. ಅದಕ್ಕೆ ಕೆಲವು ಕಟ್ಟಿಗೆ ಇದೆ, ಒಳ್ಳೆ ಮಾತಾಪದ ಪಿಟಿ 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 ಅಂತ ಇರುತ್ತೆ. ಸಿಡಿಗೆ ಇದು ಸಿಡಿ ಹಾರ್ತಾ ಇರುತ್ತೆ ಇದು ಕಿಡಿಗಳು. ಅದಕ್ಕೆ ಏನೋ ಬುರ್ಗ ಮರ ಏನೋ ಅಂತಾರೆ. ಆ ಮರದ ಕಟ್ಟಿಗೆ ಹಾಕ್ಬಿಟ್ರೆ ಹಾರ್ತಾನೆ ಇರುತ್ತೆ ಇದು. ಆ ರೀತಿ ಕಿಡಿಗಳು ಕಟ್ಟಿಗೆಯಿಂದ ಅದು ಬೆಂಕಿಯಿಂದ ಹಾರುವ ಹಾಗೇನೆ ನಾಶರಹಿತನಾದ ಪರಮಾತ್ಮನಿಂದ ಈ ವಿಶ್ವವೆಲ್ಲವೂ ಹಾರು ಬಂದಿವೆ ಅಂದ್ರೆ ಏನ್ ತಾತ್ಪರ್ಯ? ಪರಮಾತ್ಮನಿಂದ ಬೇರೆ ಆಗಿಲ್ಲ. ಕಿಡಿಯಾಗಿ ಪರಮಾತ್ಮ ಬೆಂಕಿಯಿಂದ ಬೇರೆ ಅಲ್ಲವೋ, ಕಿಡಿಯೂ ಬೆಂಕಿಯೇ. ಆ ರೀತಿ ಈ ವಿಶ್ವವೆಲ್ಲವೂ ಏನಿದೆ ತತ್ಸ ಇಲ್ವಾ? ತತ್ರ ನಮ್ದ್ರಲ್ಲಿ ಏನೋ ವಕಾರ
ಅಯ್ಯಯ್ಯೋ ಬುದ್ಧ ರಾಕ್ಷಸ. ಸರಿ ತಿದ್ಕೊಡ್ರಪ್ಪ, ಪೆನ್ ಬೇಕೇನ್ರು? ಅಬ್ಬ ಶುರು ಮಾಡ್ಕೊಡ್ರು. ಅಂತೂ ಒಂದಾಗಿ 8 ವರ್ಷಕ್ಕೆ ದಂಟು ಅಂತ ಹೇಳಿ ಇವಾಗ ಮೆಲ್ಲಿಗೆ ಬರ್ತಾ ಇದ್ದಾರೆ, ಕಲ್ತ್ಕೋತಾ ಇದ್ದಾರೆ. ಪೆನ್ ಇಟ್ಕೋಬೇಕು. ಅಕ್ಷರ ಪರಾದಕ್ಷರ, ಪರಾದ ಅಂದ್ರೆ ವಿಲಕ್ಷಣವಾದ, ಶ್ರೇಷ್ಠವಾದ, ಅದ್ವಿತೀಯವಾದ, ನಿರ್ವಿಶೇಷವಾದ, ಜಗತ್ಕಾರಣವಾದ, ನಾಶರಹಿತವಾದ ಪರಬ್ರಹ್ಮದಿಂದ ಈ ವಿಶ್ವವೆಲ್ಲವೂ ಬಂದಿದೆ ಅನ್ನೋ ಹೇಳುವಾಗ ಬಂದ ವಿಶ್ವವು ಅವನಿಗಿಂತ ಬೇರೆಯಾಗಿಲ್ಲ ಅನ್ನೋದೇ ಇದರಲ್ಲಿ ತಾತ್ಪರ್ಯ. ಅದು ವಿವಕ್ಷೆ. ಯಾಕಂದ್ರೆ ಬರೋಲ್ಲ, ಬರೋಕ್ಕಾಗೋದು ಇಲ್ಲ, ಬಂದೂ ಇಲ್ಲ. ವಿಶ್ವ ಅನ್ನೋದು ಕಲ್ಪಿತ, ಮಾಯಾ ಮಾತ್ರ ವಿಧಂ ದ್ವೈತಂ. ವಿಸ್ಫುಲಿಂಗಾಯ ಜಾಯಂತೆ ಎಂದು, ಜಾಯಂತೆ ಎಂದು ಕ್ರಿಯಾಪದಕ್ಕೆ ಎಂಫಸಿಸ್ ಮಾಡ್ಬೋದು. ವಿಸ್ಫುಲಿಂಗಾಯವ ಅಷ್ಟೇ, ಕಿಡಿಯಂತೆ ಇದೆ ಅಂತ. ತತ್ತಚೀವ ಅಪಿಯಂತಿ, ಆ ಕಿಡಿಯು ಅಲ್ಲೇ ಬರಲ್ಲ, ಕಿಡಿಯು ಅಲ್ಲೇ ಆರೋಗುತ್ತೆ. ಇದು ಜಗತ್ ಮಾತ್ರ ಎಲ್ಲಿಂದ ಬಂದಿದೆಯೋ ಅಲ್ಲೇ ಹೋಗಿ ಒಂದಾಗತ್ತೆ. ದೃಷ್ಟಾಂತ ಅಗ್ನಿ ಬೇರೆ ಹೋಗಲ್ವಲ್ಲ, ಆರೋಗುತ್ತೆ. ಅಗ್ನಿಲ ಅಂದ್ರೆ ಸ್ವಪ್ನ ಇನ್ನಲ್ಲಿ ತೋರ್ತಾ ಇರೋ ಸ್ವಪ್ನ ಎಲ್ಲಿ ಹೋಗುತ್ತೆ? ಇನ್ನಲ್ಲೇ ಅಡಗುತ್ತೆ. ಎಚ್ಚೆತ್ತು ಕೂಡ್ಲೇನೆ ಆ ಪ್ರಪಂಚ ಗುಳಂ ಅಂತ ಒಂದು ದ್ರಾಕ್ಷಿ ಹಾಕಿ ಬೊಕ್ಕ ನುಂಗು ಹಾಗೇನೆ ಆ ಪರಮಾತ್ಮ ವಿಶ್ವ ಗುಳಮ್ಮನ್ನು ನುಂಗ್ಬಿಡ್ತಾನೆ. ಸ್ವಾಲೋ ಒಕ್ಕಡ ಎಷ್ಟು ಈಸಿಯಾಗಿ ನುಂಗ್ಬಿಡ್ತಾನೆ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನುಂಗ್ ಹಾಕ್ಬಿಡ್ತಾನೆ. ಸೃಷ್ಟಿ ಮಾಡೋದು ಅಷ್ಟೇ, ಅಷ್ಟು ಬೇಗ ಮಾಡ್ತಾನೆ. ಸೃಷ್ಟಿಕರ್ತತ್ವ ಸರ್ವಜ್ಞ ಸರ್ವಶಕ್ತನಾದ್ರಿಂದ ಅವನಿಗೆ ಯಾವ ಇದೂ ಇಲ್ಲ, ಕಷ್ಟವೂ ಇಲ್ಲ. ಆಗ ಉಪಸಂಹಾರ ಮಾಡೋಕ್ಕೂ ಕೂಡ ಅಪ್ರಯತ್ನೇನ ಲೀಲಾನ್ಯಾಯೇನ ಪುರುಷ ವಿಶ್ವಾಸವತ. ನೀವು ಉಸಿರಾಟ ಆಡೋಕ್ಕೂ ಕಷ್ಟಪಡ್ತೀರೋ ಇಲ್ವೋ, ಅಷ್ಟು ಕಷ್ಟನೂ ಪಡಲ್ಲ. ಉಸಿರಾಟ ಆಡೋಕ್ಕೆ ಎಷ್ಟೋ ಕಷ್ಟಪಡ್ತೀವಲ್ಲ, ಅಷ್ಟು ಕಷ್ಟನೂ ಪಡಲ್ಲಂತೆ ಪರಮಾತ್ಮ. ಜಗತ್ತಿನ ಸೃಷ್ಟಿ ಮಾಡೋಕ್ಕೂ ಲಯ ಮಾಡೋಕ್ಕೂ ಏನು ಕಷ್ಟ ಇಲ್ಲ. ಅಲ್ಲಿಯೇ ಒಂದಾಗುತ್ತವೆ, ಅಡಗುತ್ತವೆ, ಸೇರೋಗುತ್ತವೆ. ಅಂದ್ರೆ ತಾದಾತ್ಮ್ಯತಾಂ ಭಜಂತೆ, ಅದೇ ಸ್ವರೂಪವನ್ನು ಪಡ್ಕೊಂಡು ಅದೇ ಆಗಿರುತ್ತೆ. ಅದೇ ಇತ್ಯುಕ್ತಂ ದ್ವಿತೀಯ ಮುಂಡಕೆ. ಇಷ್ಟು ವಿಚಾರನು 2ನೇ ಮುಂಡಕದಲ್ಲಿ ಅಲ್ಲಿ ಹೇಳಿತು. ಅದಕ್ಕೆ ಇವಾಗ ಇದು ವಿವರಣೆ. ಕೇತೆ ಭಾವಾ, ಕೇತೆ ಸರ್ವೇ ಭಾವಾ ಅಕ್ಷರ ದ್ವಿಸ್ಫುಲಿಂಗ ಇವ ವಿಭಜ್ಯಂತೆ. ಅದು ಭಾವ ಪದಾರ್ಥಗಳು ಯಾವ್ಯಾವುದು? ಬೆಂಕಿಯಿಂದ ಕಿಡಿ ಬರುವ ಹಾಗೆ ಅಕ್ಷರದಿಂದ ಬರುವಂತಹ ಭಾವಗಳು ಪದಾರ್ಥಗಳು ಅಂತ ಇದ್ದೀರಲ್ಲ, ಯಾವ್ಯಾವ ಪದಾರ್ಥಗಳು ಅಕ್ಷರದಿಂದ ಬರುತ್ತವೆ ಅಂತ. ಅಲ್ಲಿ ಪದಾರ್ಥಗಳನ್ನು ಪಟ್ಟಿ ಮಾಡಲಿಲ್ಲ. ಅದು ಗೊತ್ತಿರೋದು ನಿಮಗೆ, ಪ್ರಪಂಚ ನೋಡ್ತಾ ಇದ್ದೀರಾ, ನಿಮ್ಮ ಅನುಭವದಲ್ಲಿ ಇದೆ ಅಂದ್ಕೊಂಡು ಇದೆಲ್ಲ ಅವನಿಂದ ಬಂದಿ ಅಂದ್ಬಿಡ್ತು. ಈ ಬ್ರಾಹ್ಮಣದಲ್ಲಿ ಪ್ರಶ್ನೋಪನಿಷತ್ತಿನಲ್ಲಿ ಅದೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಏನೇನು ಬಂತು ಗೊತ್ತೇನ್ರೋ? ಆಕಾಶ ಬಂತೋ, ವಾಯು ಬಂತೋ, ತೇಜಸ್ ಬಂತೋ, ನೀರು ಬಂತೋ, ಭೂಮಿ ಬಂತೋ, ಪ್ರಾಣಿಗಳು ಬಂದವೋ, ಗಿಡಮರ ಬಳ್ಳಿ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗುತ್ತೆ. ಯಾವ್ಯಾವ ಭಾವಗಳು ಅಕ್ಷರದಿಂದ ಕಿಡಿಯಿಂದ ಬಂದಂಗೆ ಬಂದವು ಒಂದು. ಕಥಂಬಾದ ಭಕ್ತಾಸಂತಹ ಅಪಿಯಂತಿ, ವಿಂಗಡವಾಗಿದ್ದುಕೊಂಡಂತಹ ಈ ಪದಾರ್ಥಗಳು ಅದೇ ಮೇಲೆ ಒಂದಾಗ್ಬಿಡುತ್ತೆ. ವಿಂಗಡವಾಗಿ ಇರ್ಬೇಕಲ್ಲ. ಈ ಕಾಡುಗಳು, ಬೆಟ್ಟಗಳು, ಗುಡ್ಡಗಳು ಎಲ್ಲ ಬ್ರಹ್ಮನ ಒಳಗೆ ಹೋದ್ರೆ ಬ್ರಹ್ಮನ ಹೊಟ್ಟೆ ಹೊಡೆದೋಗಲ್ವಾ? ಬ್ರಹ್ಮನಿಗೆ ಕಷ್ಟ ಆಗಲ್ವಾ? ಒಂದು ಸಣ್ಣ ಸೂಜಿ ಹೋದ್ರೆ ಹೊಟ್ಟೆ ಒದ್ದಾಡ್ತೀವಿ ನಾವು. ಅಯ್ಯೋ ಸೂಜಿ ಹೋಗ್ಬಿಡಿ ಚುಚ್ತಾ ಇದೆ ಅಂತ ಬ್ಲೇಡ್ ಹೋದ್ರೆ ಒದ್ದಾಡ್ತೀವಿ. ಇನ್ನು ಬೆಟ್ಟ ಗುಡ್ಡಗಳು, ಸಮುದ್ರಗಳು, ಕಾಡುಗಳು ಎಲ್ಲ ಹೊಟ್ಟೆ ಹಾಕೊಂಡ ಅಂದ್ರೆ ಎಷ್ಟು ಹೊಟ್ಟೆ ನೋವು. ಆ ಆಸ್ಪತ್ರೆ ಹೋದ್ರೆ ಆಸ್ಪತ್ರೆ ಅಡ್ಮಿಟ್ ಮಾಡ್ಕೊಳಕ್ಕೂ ಜಾಗ ಇಲ್ಲ ಪರಮಾತ್ಮನ. ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ಳೋಣ? ಯಾವ ಆಸ್ಪತ್ರೆಗೆ ಹಿಡಿಯೋದೇ ಇಲ್ಲ ಅವನು ಅಡ್ಮಿಟ್ ಮಾಡ್ಕೊಳ್ಳೋದು ಕಷ್ಟ. ಅವ್ನ ಚಿಕಿತ್ಸೆಗಳು ಇಂಜೆಕ್ಷನ್, ಯಾವ ಇಂಜೆಕ್ಷನ್ ತಗೊಳ್ಬೇಕೋ ಅದು ಮಹಾ ಕಷ್ಟ. ಔಷಧಿ ಎಲ್ಲಿ ತಗೋಣ? ಎಲ್ಲ ಅವನ ಹೊಟ್ಟೆ ಒಳಗೆ ಇದೆ. ಅಯ್ಯಪ್ಪ ಬಹಳ ಕಷ್ಟ. ಅದಕ್ಕೆ ಪರಮಾತ್ಮ ನೀನು ಅಡಗಿಸ್ಕೋಬೇಡ ಕಣೋ, ನಿಂಗೆ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಅಡ್ಮಿಟ್ ಮಾಡೋಕ್ಕಾಗಲ್ಲ ಅಂತ. ಮತ್ತೇನ್ ಮಾಡ್ತೀಯ? ಅಲ್ಲೇ ಇಲ್ಲ ಮಾಡ್ಬಿಡ್ತೀನಿ ಅಷ್ಟೇ. ಅಡಗಿಸ್ಕೊಂಡ್ರೆ ನಿಂಗೆ ಕಷ್ಟ ಇಲ್ಲ, ನಾನೇನು ತೋರಿಸ್ಬಿಡ್ತೀನಿ ಅಂತ. ಕಿಲ್ಲಕ್ಷಣಂಬಾದ ಅಕ್ಷರಮಿತಿ, ಇದು ಬಹಳ ಮುಖ್ಯ. ಆ ಅಕ್ಷರ ಯಾವ ಲಕ್ಷಣ? ಲಕ್ಷಣ ನಾಮ ಡೆಫಿನೇಷನ್. ಆ ಅಕ್ಷರಕ್ಕೆ ಏನಿಲ್ಲ ಡೆಫಿನೇಷನ್. ಲಕ್ಷ್ಯತೆ ಅನೇನ ಇತಿ ಲಕ್ಷಣಂ. ಯಾವುದರಿಂದ ಗುರುತಿಸಲ್ಪಡುತ್ತದೆಯೋ ಅದು ಲಕ್ಷಣ. ಶಾಸ್ತ್ರಾಧಿಮತಿ ಗೌಹು, ಹಸುಂದೇನೋ ಗಂಗೆ ತಗುಲು, ಆ ಕುತ್ತಿಗೆ ಕೆಳಗೆ ಅದು ಒಳ್ಳೇದೇ ಹಸು. ಅದಿನ್ನು ಕುದುರೆಗೂ ಇಲ್ಲ, ಕತ್ತೆಗೂ ಇಲ್ಲ, ಎಮ್ಮೆಗೂ ಇಲ್ಲ.
ಹಸು ಮಾತ್ರ ಇರೋದು. ಉಷ್ಟಪ್ರಕಾಶವಾನ್ ಬಂಧಿ ಅಂತ, ಉಷ್ಟಪ್ರಕಾಶ ವಿಶಿಷ್ಟೋಪೇತೋ ಬಂಧಿ ಲಕ್ಷಣ ಅಂತೆ. ಸ್ವರೂಪ ಲಕ್ಷಣ ಅದು. ಲಕ್ಷಣದಲ್ಲಿ ಸ್ವರೂಪ ಲಕ್ಷಣ, ಬಾಹ್ಯ ಲಕ್ಷಣ ಅಂತ ಎರಡು ತರಹ. ಇದು ಬ್ರಹ್ಮಕ್ಕೆ ಸ್ವರೂಪ ಲಕ್ಷಣ ಯಾವುದು, ಹೇಗಿದೆ ಬ್ರಹ್ಮ ಅಂತ ಬ್ರಹ್ಮನ ಕಂಡ್ಕೋಬೇಕು ಅಂತ ಹೊರಟ್ಮೇಲೆ ನಮ್ಗೆ ಲಕ್ಷಣ ಹೇಳ್ಬೇಕಲ್ಲ. ನಾವು ಕಂಡ್ಕೊಂಡು ಹೀಗಿದೆ ಹಾಗಿದೆ ಅಂದ್ರೆ ಹಾ ಅಂತ ಬ್ರಹ್ಮ ನಾನು ನೋಡಿದ್ದೀನಿ ನಂಗೆ ಗೊತ್ತು ನೀವು ಅನ್ಬೇಕು, ಹಂಗ್ ಬರ್ಬೇಕು. ಏತದ್ವಿವಕ್ಷೆಯ ಅಧುನಾ ಪ್ರಶ್ನಾನ್ ಉದ್ಭಾವಯತಿ. ಇದನ್ನು ಹೇಳಬೇಕು. ವಿವಕ್ಷ ಭಕ್ತಿ ಮಿಚ್ಛಾ ವಿವಕ್ಷ ಹೇಳಬೇಕೆಂಬ ಅಪೇಕ್ಷೆಯಿಂದ ಈಗ ಅಧುನಾ ಅಂದ್ರೆ ಅವ್ಯಯ ಪ್ರಶ್ನಾನ್ ಬಹುವಚನದಿಂದ 4-5 ಪ್ರಶ್ನೆ ಮಾಡ್ತಾನೆ. ಎಲ್ಲಾ ಪ್ರಶ್ನೆಯನ್ನು ಎಬ್ಬಿಸ್ತಾನೆ. ಏನೇನು ಪ್ರಶ್ನೆ ಮಾಡ್ತಾನೆ ಅಂದ್ರೆ ಅವನು ಸೌರಾಯಿನಿ ಗಾರ್ಗ್ಯ ಪ್ರಚಂಡ, ಅವನು ಅಧ್ಯಾತ್ಮ ವಿದ್ಯಾ ವಿಶಾರದ ನಿಷ್ಣಾತ, ಒಳ್ಳೆ ಪ್ರಶ್ನೆ ಮಾಡ್ತಾನೆ. ಆದ್ರೆ ಎಲ್ಲಾ ಪ್ರಶ್ನೆಯೂ ಜಾಗೃತ ದೃಷ್ಟಿಯಿಂದ, ಉತ್ತರವು ಜಾಗೃತ ದೃಷ್ಟಿಯಿಂದ ಕೊಟ್ಟಿರೋದು. ಅವಸ್ಥಾತ್ಮ ವಿಚಾರ ಇದು ಪರಮ ಚಿಂತಾಮಣಿ ಅವ್ರಿಗೆಲ್ಲ ಗೊತ್ತೇ ಇಲ್ಲ, ನೋಡೇ ಇಲ್ಲ ಅವರು ಅನ್ಲಕ್ಕು. ಸ್ವಾಮಿ ಹುಟ್ಟಿದವರೇ ಭಾಗ್ಯವಂತರು, ಅವ್ರಿಗೆ ಪರಮ ಚಿಂತಾಮಣಿ ಓದಕ್ಕೆ. ಶಂಕರಾಚಾರ್ಯಗಿಂತ ಹಿಂದೆ ಹುಟ್ಟಿದವರಿಗೆ ಭಾಷ್ಯ ಓದಕ್ಕೆ ಅವ್ರಿಗೆ ಇದು ಭಾಗ್ಯ ಇಲ್ಲ, ಭಾಗ್ಯಹೀನರು. ಭಾಷ್ಯ ಓದಕ್ಕೆ ಅವ್ರಿಗೆ ಭಾಗ್ಯ ಇಲ್ಲ. ಹಾಗೆ ಸ್ವಾಮಿ ಹಿಂದೆ ಹುಟ್ಟಿದವರಿಗೆ ಪರಮ ಚಿಂತಾಮಣಿ ಓದೋ ಭಾಗ್ಯ ಇಲ್ಲ ಅವರಿಗೆ. ಇಂಥ ಭಾಗ್ಯ ನಮಗೆ, ಬ್ಯಾಡ್ ಲಕ್ ಅವರಿಗೆ ಅಲ್ವಾ. ಶಂಕರಾಚಾರ್ಯ ಹಿಂದೆ ಹುಟ್ಟಿದ ಭಾಷ್ಯ ಓದಿ ಭಾಗ್ಯ ಏನ ಎಂತ ಕಟ್ಕೊಳ್ತಾರೆ. ಹೀಗೆ ದ್ವೈತ ದ್ವೈತ ಪ್ರಸಂಖ್ಯಾನ ಇನ್ನೊಂದು ಏನೋ ಕಲ್ತು. ಶಂಕರಾಚಾರ್ಯ ಬಂದ್ಮೇಲೆ ಒಳ್ಳೆ ಮೇರುಕೃತಿ ಭಾಷ್ಯ. ಸ್ವಾಮಿ ಬಂದಲಂತೂ ನಮ್ಗೆಲ್ಲ ಹತ್ತಿ ಬಿಡಿಸಿಟ್ಬಿಟ್ರು. ಒಳ್ಳೆ ತಾಯಿ ಮಗುವಿಗೆ ತುತ್ತಾಗಿ ಉಣ್ಣಿಸ್ತಾರಲ್ಲ ಹಂಗೆ ಸ್ವಾಮಿಗಳು ಒಂದೊಂದ ತುತ್ತಾಗಿ ನಮಗೆ ಕೊಟ್ಟು ವೇದಾಂತವನ್ನ ಡೈಜೆಸ್ಟ್ ಆಗುವ ಹಾಗೆ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಆ ಡೈಜೆಸ್ಟೇ ಆಗಲ್ಲ ಆ ವೇದಾಂತ. ಹಂಗೆ ಅಥೈನಂ ಸೌರ್ಯಾಯಿಣಿ ಗಾರ್ಗ್ಯ ಪಪ್ರಚ್ಛ ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗೃತಿ ಕತರೇಷ ದೇವಾನ್ ಸ್ವಪ್ನಾನ್ ಪಶ್ಯತಿ ಕಸ್ಯೈತತ್ ಸುಖಂ ಭವತಿ ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಭವಂತಿ ಇತಿ. ಅಥೈನಂ ಸೌರ್ಯಾಯಿಣಿ ಗಾರ್ಗ್ಯಃ ಪಪ್ರಚ್ಛ ಭಗವನ್ನೇತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗೃತಿ ಕತರ ಏಷ ದೇವ ಸ್ವಪ್ನಾನ್ ಪಶ್ಯತಿ ಕಸ್ಯೈತತ್ ಸುಖಂ ಭವತಿ ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಭವಂತಿ ಇತಿ. ಈ ಪ್ರಶ್ನೆ ಅಥ ಹ ಏನಂ ಸೌರ್ಯಾಯಿಣಿ ಗಾರ್ಗ್ಯಃ ಪಪ್ರಚ್ಛ ಭಗವನ್ ಏತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನಿ ಅಸ್ಮಿನ್ ಜಾಗೃತಿ ಕತರಃ ಏಷಃ ದೇವಃ ಸ್ವಪ್ನಾನ್ ಪಶ್ಯತಿ ಕಸ್ಯ ಏತತ್ ಸುಖಂ ಭವತಿ ಕಸ್ಮಿನ್ ಉ ಸರ್ವೇ ಸಂಪ್ರತಿಷ್ಠಿತಾಃ ಭವಂತಿ ಇತಿ. ಅಥ ಅಂದ್ರೆ ಯಾವ್ದಾದ್ಮೇಲೆ ಹಿಂದಿನವನು ಮಾಡ್ತೋಯ್ತು. ಹೆಸರೇನ ಕೌಸಲ್ಯಶ್ಚಾಶ್ವರಾಯನ ಆದಮೇಲೆ ಸೌರ್ಯ ಏನ ಮನೆ ಪಿಪ್ಪಲಾದರನ್ನ ಸೌರ್ಯಾಯಿಣಿ ಗಾರ್ಗ್ಯ ಎಂಬುವಾತನು ಪ್ರಶ್ನೆ ಮಾಡಿದನು. ಪ್ರಶ್ನೆ ಏನ? ಭಗವನ್ ಪೂಜ್ಯರೇ ಸ್ವಾಮಿ ಕೈ ಮುಗಿದಾಜನೆ, ಈ ಪುರುಷನಲ್ಲಿ ಶಿರಪಾಣ್ಯಾಧಿಮತಿ ತಲೆ ಕೈಕಾಲಿರುವಂತಹ ಮನುಷ್ಯರಲ್ಲಿ ಗಂಡಸರಲ್ಲಿ ಸಾಲ. ಗಂಡಸರಲ್ಲಿ ಯಾರ ಮಲಗತ್ತೆ, ಹೆಂಗಸರಲ್ಲಿ ಹಂಗಿಲ್ಲ. ಈ ತಲೆ ಕೈಕಾಲಿರ್ತಕ್ಕಂತಹ ಮನುಷ್ಯನಲ್ಲಿ ಮಲಗುವಂಥವುಗಳು ಯಾರ್ಯಾರು ಮಲಗ್ತಾರೆ, ಈ ದೇಹದಲ್ಲಿ ಯಾರ್ಯಾರು ಮಲಗ್ತಾರೆ, ಯಾರ್ಯಾರು ಎಚ್ಚರಾಗಿರ್ತಾರೆ. ಎಚ್ಚರಾಗಿರೋರು ಇದಾರಂತೆ. ಯಾವಾಗ? ಸುಷುಪ್ತಿ ಕಾಲದಲ್ಲಿ ಮಲಗುವಾಗ ಯಾವ್ಯಾವ್ದು ಮಲಗುತ್ತವೆ, ಯಾವ್ಯಾವ್ದು ಎಚ್ಚರವಾಗಿರುತ್ತವೆ. ಯಾರು ಈ ಸುಷುಪ್ತಿಕ ಸ್ವಪ್ನ ತಗೋಬೇಕು. ಯಾವ ದೇವನು ಕನಸನ್ನು ಕಾಣುತ್ತಾನೆ. ನಿದ್ದೆ ಮಾಡ್ತಿರುವಾಗ ಕನಸು ಕಾಣ್ತಿರ್ಬೇಕಾದ್ರೆ ಕನಸನ್ನು ಕಾಣುವ ದೇವ ಯಾರು? ಮಲಗಿರುವಂತ ಇಂದಿರೋ ಅದ ದೇವತೆಗಳು ಯಾರ್ಯಾರು? ಮತ್ತೆ ಹೆಚ್ಚಾಗಿರೋರು ಯಾರು? ಯಾರಿಗೆ ಈ ಸುಖ ಆಗತ್ತೆ? ಸುಷುಪ್ತಿ ಸುಖನೇ ಇದು, ನಿದ್ರಾ ಸುಖ. ಏನ್ರಿ ಇವತ್ತು ಬೆಳಿಗ್ಗೆ ಏನಪ್ಪ 7 ಕಾಲಿಗೆ ಓದ್ತಾ ಇನ್ನು ನಿದ್ದೆ ಎಳಿತಾ ಇತ್ತು, ಆಗಲೇ ಕುಟ್ತಾ ಇತ್ತು. 1 ಕಾಲು ಗಂಟೆ ಮಲ್ಕೊಂಡೆಮ್ಮ,
ಏನು ಭಗವಂತ ಆಲಿಂಗನ ಮಾಡ್ಕೊಂಡ ಅಂದ್ರೆ ಇನ್ನಿಲ್ಲ ಅಂತ ಆಲಿಂಗನ ಕಟ್ಕೊಂಡ್ಬಿಟ್ಟ ನನ್ನ ಕಟ್ಕೊಂಡ್ಬಿಟ್ಟು ಉಟ್ಕೊಂಡ್ಬಿಟ್ಟ. ನಾನ್ ಬಿಡೋ ಹೋಗ್ತೀನಿ, ಇಲ್ಲ ಇಲ್ಲ ಇರು 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 ಅಂತ ಹೇಳ್ಬಿಟ್ಟು 1/4 ಗಂಟೆ ಕಟ್ಕೊಂಡು ಈಗ ಹೋಗೋದು ಬಿಟ್ಟ. ಬಂದೆಮ್ಮ ಜ್ವರ ನೀವ ಸ್ಫುರ ನೀವ ಹೆಂಗ ಆಯ್ತು ಗೊತ್ತಾ, ಫುಲ್ ಫ್ರೆಶ್ ಆಗ್ಬಿಟ್ಟೆ. ಏನು ಓವರ್ ಮಾಡ್ಬಿಟ್ಟ ಅವನ ಫುಲ್ಲು. 7 ಕಾಲಿಗೆ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ 5 ಸ್ನಾನ ಸಂಜೆ ಎಲ್ಲ ಆಗಿಕಾಗಿದೆ. ಓದ್ತಾ ಇದ್ದೀನಿ ಬರ್ತೀನಿ, ಕುಟ್ರೆ ತಲೆ ಎಳಿತಾ ಇದೆ, ಬಾ ಬಾ ಅಂತ ಹೇಳ್ಕೊತಾ ಇದ್ದೇನೆ ಪರಮಾತ್ಮ. ತಡಿಯೋ ಅಂದ್ರೆ ಕೇಳ್ತಾನೆ ಇಲ್ಲ, ಬಾ ಬಾ ಅಂದ. ಸರಿ ಇಂದ ಹೋಗಿ ಮಲ್ಕೊಂಡೆಮ್ಮ. ಕೊಟ್ಕೊಂಡ ಪುಣ್ಯಾತ್ಮ. ನಿಮ್ಗಿಲ್ಲ ಅನುಭವ, ಆ ಅನುಭವ ನಿಮ್ಗೆ ಬರೋಲ್ಲ, ಸಾಧ್ಯವೇ ಇಲ್ಲ. ಭಯಂಕರ ಕಟ್ಕೊಂಡ್ಬಿಟ್ಟ ಅವನು. ಆ ರೀತಿ ಕಟ್ಕೊಟ್ಟು ನಾನು ನೋಡಿರ್ಲಿಲ್ಲ. ಬಹಳ ಅದು ಎಳಿತಾ ಇರ್ಬೇಕಾದ್ರೆ ನಿದ್ದೆ ಸುಮ್ಮನೆ ನಿದ್ದೆ ಮಾಡೋದಲ್ಲ, ನಿದ್ದೆ ಬರೋದು. ನಿದ್ದೆ ಮಾಡೋದ್ರಿಂದ ಸೋಮಾರಿತನ ಆಗ್ಬಿಡುತ್ತೆ, ಹಂಗಲ್ಲ. ಯಾರಿಗೆ ಈ ಸುಖ ಆಗತ್ತೆ, ನಿದ್ರಾ ಸುಖ ಅನುಭವಿಸೋದು ಯಾರಲ್ಲಿ ಮಲಗಿದ್ದಾಗ ಎಲ್ಲ ವಿಶ್ರಾಂತಿ ಮಾಡ್ತಿರ್ತಾರೆ, ಸಂಪ್ರತಿಷ್ಠಿತ ಬಂದು ಆಶ್ರಯಿಸ್ಕೊಂಡಿರುತ್ತೆ. ಯಾರಲ್ಲಿ ಆಶ್ರಯಿಸ್ಕೊಂಡಿರುತ್ತೆ, ಯಾರು ಸುಖ ಆಗುತ್ತೆ, ಯಾರು ಎಚ್ಚರಾಗಿರ್ತಾರೆ, ಯಾರು ಕನಸು ಕಾಣ್ತಿರ್ತಾರೆ, ಯಾರು ಮಲಗಿರ್ತಾರೆ ಅಂತ ಪ್ರಶ್ನೆ. 5 ಪ್ರಶ್ನೆ. ಭಗವನ್ ಏತಸ್ಮಿನ್ ಪುರುಷೇ ಶಿರಪಾಣ್ಯಾಧಿಮತಿ ಕಾನಿ ಕರಣಾನಿ ಸ್ವಪಂತಿ ಸ್ವಾಪಂ ಕುರ್ವಂತಿ ಸ್ವವ್ಯಾಪಾರಾದುಪರಮಂತೆ. ಪೂಜ್ಯರೇ, ಈ ಪುರುಷನಲ್ಲಿ ತಲೆ ಕೈಕಾಲಿರುವಂತಹ ಮನುಷ್ಯನಲ್ಲಿ, ಗಂಡಸರಲ್ಲಿ ಬೈಲ ಶಂಕರಾಚಾರ್ಯರು ತಲೆ ಕೈಕಾಲಿರುವವರಲ್ಲಿ ಅಂದ್ಬಿಟ್ರು. ಕಾನಿ ತೆಲುಗು ಕಾನಿ ಅಲ್ಲ, ತೆಲುಗು ಕಾಲಿ ತಗೊಂಡ್ಬೇಡ, ಕಾನಿ ಕಾನಿ ಸಂಸ್ಕೃತ ಕಾನಿ ಇದು. ಯಾವುವು ಯಾವ್ಯಾವು ಕರ್ಣಗಳು ಮಲಗಿರುತ್ತವೆ, ಸ್ವಾಪವನ್ನು ಮಾಡ್ತಾ ಇರುತ್ತವೆ. ಅಂದ್ರೆ ತಮ್ಮ ವ್ಯಾಪಾರ ಬಿಟ್ಟು ನಾನು ನಿನ್ನ ನೋಡಲ್ಲ, ನಾನು ನಿನ್ನ ಕೇಳಲ್ಲ, ಮೋಸಲ್ಲ, ನಾನು ಮಾತಾಡಲ್ಲ ಅಂತ ಹೇಳಿ ಅನ್ಕೊಳ್ತಾರಲ್ಲ, ಅವರೆಲ್ಲ ಯಾರ್ಯಾರು? ಕಥಃ ಕಾರ್ಯಕರಣಲಕ್ಷಣಯೋ ಏಷ ದೇವ ಸ್ವಪ್ನಾನ್ ಪಶ್ಯತಿ ಕಾನೇನಸ್ಮಿನ್ ಜಾಗೃತಿ ಜಾಗರಣಂ ಅನಿದ್ರಾವಸ್ಥಾಂ ಸ್ವವ್ಯಾಪಾರಂ ಕುರ್ವಂತಿ. ಕೇಳಿನ ರವೀಂದ್ರ ಬಹುಪರಾಕರಿ. ಅಂದ್ರೆ ನಾವ್ ನಿದ್ದೆ ಮಾಡ್ಬೇಕಾದ್ರೆ ಏನೇನು ನಿದ್ದೆ ಯಾರ್ಯಾರು ದೇವರು ನಿದ್ದೆ ಮಾಡ್ತಾರೆ ಅಂತ, ಹಿರಣ್ಯ ಗರ್ಭದಲ್ಲಿ ಯಾರ್ಯಾರು ದೇವತೆಗಳು ನಿದ್ದೆ ಮಾಡ್ತಾರೆ. ನಮ್ ದೇಹದಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಅಂತ ಇಷ್ಟೆಲ್ಲ ಇದೆಯಲ್ಲ, ಈ ಎಲ್ಲರೂ ಮಲಗಿರ್ತಾರ, ಕೆಲವರು ಮಲಗಿರ್ತಾರ, ಯಾರ್ಯಾರು ಮಲಗಿರ್ತಾರೆ, ಕನಸು ಕಾಣುವಾಗ ಯಾರು ಕನಸು ಕಾಣೋರು, ಈ ರೀತಿ ಈ ಇದ್ರಲ್ಲಿ ಹಿರಣ್ಯ ಗರ್ಭ ಅಲ್ಲ, ಈ ದೇವತೆಗಳೆಲ್ಲ ಹಿರಣ್ಯ ಗರ್ಭದ ಲೆಕ್ಕದಲ್ಲೇ ಬರುತ್ತಾನೆ. ಹಿರಣ್ಯ ಗರ್ಭ ಅವಯವಗಳು ಅಂಗಾಂಗ ಹಿರಣ್ಯ ಗರ್ಭನ ಅಂಶ ಕಣ್ಣು, ಅವನ ಅಂಶ ಅವು ದೇವತಾ ಪುರುಷ ಅವನು. ಅದು ಶರೀರೇಂದ್ರಿಯದಲ್ಲಿ ಇಷ್ಟೇ ಇಟ್ಕೊಂಡು ಹೇಳ್ತಿದ್ದಾರೆ. ಉಪಾಸನಾ ದೃಷ್ಟಿ ಇಟ್ಕೊಂಡು ಉಪಾಸನಾ ದೃಷ್ಟಿ ಬಿಟ್ಬಿಟ್ರು. ಬರೀ ನಾವು ಲೋಕರು ಒಪ್ಕೊಂಡು ಹಾಗೇನೆ ದೇಹ ಇಂದ್ರಿಯ ಮನೋಬುದ್ಧಿಗಳಲ್ಲಿ ಯಾವ್ಯಾವ ವ್ಯಾಪಾರ ಮಾಡ್ತಾರೆ, ಯಾವ್ಯಾವ ಸುಮ್ಮನೆ ಇರುತ್ತೆ. ಕನಸು ಕಾಣುವವರು ಯಾರು, ಯಾರ್ಯಾರು ಇದನ್ನ ಸುಖ ಅನುಭವಿಸೋರು ಯಾರು? ನಾವು ನಿದ್ದೆ ಮಾಡ್ಬೇಕಾದ್ರೆ ಮನುಷ್ಯ ಸುಷುಪ್ತಿಯಲ್ಲಿದ್ದಾಗ ಸುಷುಪ್ತಿ ಸ್ವಪ್ನ ಎರಡು ಸೇರಿ, ಸ್ವಪ್ನ ಸುಷುಪ್ತಿ ಎರಡು ಸೇರ್ಕೊಂಡು ಇದನ್ನ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಈ ಅನುಭವ ಆಗುತ್ತೆ ಅಂತ. ನಿದ್ದೆ ಮಾಡೋದು ಯಾರು ಅಂತ. ದೇಹ ನಿದ್ದೆ ಮಾಡುತ್ತಾ, ಇಂದ್ರಿಯ ನಿದ್ದೆ ಮಾಡುತ್ತಾ, ಮನಸ್ಸ, ಬುದ್ಧಿಯ, ಪ್ರಾಣವ, ಜೀವನ ನಿದ್ದೆ ಮಾಡೋನ್ ಯಾರು, ಕನಸು ಕಾಣೋನ್ ಯಾರು, ಎಚ್ಚರವಾಗಿರೋನ್ ಯಾರು? ಹೀಗೆ ಈ ಕಾರ್ಯಲಕ್ಷಣ ದೇವ, ಕರ್ಣಲಕ್ಷಣ ದೇವ ಅಂತ ಎರಡು. ಕಾರ್ಯ ಅಂದ್ರೆ ದೇಹ, ಇಂದ್ರಿಯ, ದೇಹ, ಕರ್ಣ ಅಂದ್ರೆ ಇಂದ್ರಿಯಗಳು. ಈ 2 ಪ್ರಕಾರವಾದ ದೇವತೆಗಳಿದಾರಲ್ಲ, ಇವರಲ್ಲಿ ಯಾರ್ಯಾರು ತಮ್ಮ ವ್ಯಾಪಾರ ಮಾಡಿಸಿರ್ತಾರೆ, ಯಾರ್ಯಾರು ಮಲಗಿರ್ತಾರೆ, ಈ 2ರಲ್ಲಿ ಯಾವ ದೇವನು ಸ್ವಪ್ನವನ್ನು ಕಾಣುತ್ತಾನೆ? ಕರ್ಣರೂಪವಾದ ದೇವ ಸ್ವಪ್ನ ಕಾಣ್ತಾನೋ, ಕಾರ್ಯರೂಪವಾದ ದೇವ ಸ್ವಪ್ನ ಕಾಣ್ತಾನೋ ಅಂತ. ಮೈಕ್ ಕೂತಿ ಗುರುಗಳೇ, ಮೊದಲನೇ ಟಿಪ್ಪಣಿ ಇದೆಯಲ್ಲ ಅಲ್ಲೇ ಸ್ವಾಮಿಗಳು ಕೊಟ್ಟಿರೋದು, ಕನಸು ಕಾಣೋ ಅದ ಅನಿದ್ರಾವಸ್ಥಾಂ ಸ್ವವ್ಯಾಪಾರಂ.
ಪಾಠಕ್ಕಿಂತ ಇದು ಉತ್ತಮ ಅಂತ ಹೇಳಿದ್ರೆ ಅನಿದ್ರಾವಸ್ಥಾಂ ಅದೇ ಇದೆ. ಸವ್ಯಾಪಾರಂ ಎಂಬ ಪಾಠಕ್ಕಿದೆ ಇದು ಉತ್ತಮ. ಇದಕ್ಕೆ ಟಿಪ್ಪಣಿ ಇದ ಅನಿದ್ರಾವಸ್ಥಾಂ ಸವ್ಯಾಪಾರಂ ಅದೇ ಇದೆಯಪ್ಪ ಮೂಲದಲ್ಲೂ. ಏನೋ ಆಗಿದೆ ಇಲ್ಲಿ, ಮೂಲದಲ್ಲೂ ಅದೇ ಇದೆ. ಅನಿದ್ರಾವಸ್ಥಾಂ ಸ್ವವ್ಯಾಪಾರಂ ಅನಿದ್ರಾವಸ್ಥಾ ಅವ್ರು ಇವ್ರನ್ನ ಕೇಳಬೇಕು. ಅನುಪಮ ಅವರಿಂದ ಪಾಠ ಓದಿ ಭಾಷ್ಯನ ಅದೆಲ್ಲ ಬೇರೆ ಪಾಠ ಇದೆ, ನಮ್ ತಪ್ಪಿದೆ. ಅನಿದ್ರಾವಸ್ಥಾಂ ಸ್ವವ್ಯಾಪಾರಂ ಅನಿದ್ರಾವಸ್ಥಾಂ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಡಿದೀನಿ, ಬೈತಾರೆ ನನ್ನ. ನಿಮ್ಮ ಶಿವ ಶೇರ್ ಮಾಡ್ಬಿಡ್ಲಾ ಸ್ಕ್ರೀನ್ ನ? ಶೇರ್ ಮಾಡಕ್ ಪರ್ಮಿಷನ್ ಕೊಟ್ರೆ ರವೀಂದ್ರ ಅವ್ರೆ ಅದಿ ಸುಲಭ ಮಾಡಕ್ ಪರ್ಮಿಷನ್ ಕೊಟ್ಟಿದೀನಿ. ಕೊಟ್ಟಿದ್ದೀರಾ? ಓಕೆ. ಅನಿದ್ರಾವಸ್ಥಾ ಒಂದ್ ನಿಮಿಷ ಶೇರ್ ಮಾಡ್ತೀನಿ ಗುರುಗಳೇ, ನೀವೇ ನೋಡ್ಕೊಳ್ಳಿ ಯಾವ್ದು ಅಂತ. ಕೊಡಿ. ಇಲ್ಲ, ಸ್ಕ್ರೀನ್ ಶೇರಿಂಗ್ ಮಾಡಕ್ ಆಗ್ತಾ ಇಲ್ಲ. ಓದಿ ಇದೆಯೋ ಓದ್ಬಿಡಿ. ಇವಾಗ ಮಾಡಿ, ಇವಾಗ ಆಗತ್ತೆ. ಈಗ ಆಗ್ತಾ ಇದೆ. ನಿಮಿಷ ದೊಡ್ಡದ್ ಮಾಡ್ಲಾ ಪ್ರಿಂಟ್? ಇಲ್ಲ, ಸರಿ ಇದೆ. ಜಾಗರಣಮನಿದ್ರಾವಸ್ಥಾಂ ಜಾಗರಣಮನಿದ್ರಾವಸ್ಥಾಂ ಜಾಗೃತಿ ಜಾಗರಣಮನಿದ್ರಾವಸ್ಥಾಂ ಸವ್ಯಾಪಾರಂ ಜಾಗರಣಮನಿದ್ರಾವಸ್ಥಾಂ ಸವ್ಯಾಪಾರಂ ಹಾಗೆ ಇದಪ್ಪ. ಜಾಗೃತಿ ಜಾಗರಣಮನಿದ್ರಾವಸ್ಥಾಂ ಸವ್ಯಾಪಾರಂ ಏನೋ ಅದು ಸರಿಯಾಗಿರ್ಬೇಕು. ಈ ಪಾಠದಲ್ಲಿ ಇದ್ದಾರೆ, ಕರೆಕ್ಟ್ ಆಗಿದೆ, ಸರಿಯಾಗಿದೆ ಪಾಠ. ಓಕೆ. ಬೇರೆ ಇದು ನೋಡಿ, ಸಮತ ಇದು ಅದನ್ನು ನೋಡ್ಬೇಕು. ಈ ಇಲ್ಲೂ ಇದ್ರಮ್ಮ ಅರ್ಥ ಹಾಕೊಂಡ ಗುರುಗಳೇ ಪ್ರಸನ್ನ ತೋರಿಸ್ತಾ ಇದ್ದಾರೆ ನೋಡಿ. ಹಂಗೆ ಕರೆಕ್ಟ್ ಆಗಿದೆ. ಸರಿಯಾಗಿದೆಯಾ? ಗೀತಾ ಪ್ರೆಸ್ ಸ್ವಾಮಿಗಳ ಪುಸ್ತಕ ಎರಡು ಕರೆಕ್ಟ್ ಆಗಿದೆ. ಏನಿದೆ? ಜಾಗರಣ ಮನಿದ್ರಾವಸ್ಥಾಂ ಇದೆಯಾ? ಜಾಗರಣಂ ಮನಿದ್ರಾವಸ್ಥಾಂ ಸ್ವವ್ಯಾಪಾರಂ ಕುರ್ವಂತಿ. ಅದು ಟಿಪ್ಪಿ ಏನು ವ್ಯತ್ಯಾಸ ಆಗಿದೆ. ಗೀತಾ ಪ್ರೆಸ್ ಹಂಗೆ ಇದೆ. ಆ ನಿದ್ರಾವಸ್ಥಾಂ ಏನೋ ಆಗಿತ್ತು ಕಾಣುತ್ತೆ, ಅದಕ್ಕಿಂತ ಇದು ಆ ನಿದ್ರಾವಸ್ಥಾಂ ಸವ್ಯಾಪಾರಂ ಅಂತ ಹೇಳ್ತಿರ್ಬೇಕು. ನಿದ್ರಾವಸ್ಥಾನ ಕರೆಕ್ಟ್. ಆಗಲಿ. ಯಾವುದು ಈ ಶರೀರದಲ್ಲಿ ಎಚ್ಚರವಾಗಿರುತ್ತೆ, ಎಚ್ಚರವಾದನ್ನು ಅನುಭವಿಸ್ತಾ ಇರುತ್ತೆ, ನಿದ್ರಾವಸ್ಥೆಯನ್ನ ಮಾಡದೆ ತಮ್ಮ ವ್ಯಾಪಾರ ಮಾಡ್ತಾನೇ ಇರುತ್ತೆ, ಚೇಷ್ಟೆ ಮಾಡ್ತಾನೇ ಇರುತ್ತೆ. ಯಾವ್ಯಾವುದು? ಕತರಃ ಕಾರ್ಯಗಳ ಲಕ್ಷಣಯೋ ದೇಶದೇವ ಸ್ವಪ್ನಾಂ ಪಶ್ಯತಿ. ಕಾರ್ಯರಕ್ಷವಾದ ದೇವ, ಕರ್ಣರಕ್ಷವಾದ ದೇವ ಅಂತ 53 ಭಾಷೆವಾಗ. ಕಾರ್ಯರೂಪವಾದ ಅಂದ್ರೆ ದೇಹ, ಕರ್ಣ ಅಂದ್ರೆ ಇಂದ್ರಿಯ. ಈ 2 ಪ್ರಕಾರವಾಗಿರುವಂತಹ ದೇವರಲ್ಲಿ ಸ್ವಪ್ನವನ್ನು ಕಾಣೋದು ಯಾವ ದೇವರು? ದೇಹ ಸ್ವಪ್ನ ಕಾಣುತ್ತೋ, ಕರ್ಣ ಇಂದ್ರಿಯ ಸ್ವಪ್ನ ಕಾಣುತ್ತೋ, ಮನಸ್ಸು ಕಾಣುತ್ತೋ, ಬುದ್ಧಿ ಕಾಣುತ್ತೋ, ಯಾರು ಕಾಣುತ್ತಾರೆ ಅಂತ. ಸ್ವಪ್ನ ಅಂದ್ರೆ ಏನು? ಸ್ವಪ್ನೋ ನಾಮ ಜಾಗ್ರದರ್ಶನಾತ್ ನಿವೃತ್ತಸ್ಯ ಜಾಗ್ರದ್ವತ್ ಅಂತಃಶರೀರೇ ಯದ್ದರ್ಶನಂ. ನೋಡಿ, ಲೋಕದ ಸಾಮಾನ್ಯ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಸ್ವಪ್ನ ಅಂತಂದ್ರೆ ಎಚ್ಚರ ಅವಸ್ಥೆಯಿಂದ ನಿವೃತ್ತನಾಗಿ ದೇಹದೊಳಗೇನಿಯೇ ಎಚ್ಚರದಂತೆ ಕಾಣುವಂತಹ ಒಂದು ದ್ವೈತ ದರ್ಶನ. ತತ್ಕಾಲಕ್ಕೆ ಎಚ್ಚರವೋ ಹಾಗೆ ಕಾಣ್ತಾ ಇರತ್ತೆ. ಅಲ್ಲೂ ಹಾವು ಬಂದು ಹೆದರ್ಕೋತಾನೆ, ಹುಲಿ ಬಂದು ಓಡ್ತಾನೆ, ಇನ್ನೇನೋ ಇದಾಗ್ತಾನೆ. ಅದೇ ಬೆಳ್ಳಿ ಬಂಗಾರ ತಗೊಳಕ್ ಹೋಗ್ತಾನೆ, ನೆಂಟರಷ್ಟಿಗೆ ಮಾತಾಡಕ್ ಹೋಗ್ತಾನೆ. ಈಗ ತತ್ಕಾಲದಲ್ಲಿ ಜಾಗ್ರದ್ವತ್ ಎಚ್ಚರದಂತೆಯೇ ಶರೀರದೊಳಗೆ ಕಾಣುವುದು ಅನ್ನೋದು ಏನಿದೆ, ಶರೀರದೊಳಗೆ ಏನು ಸೇರಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಅಂತಸ್ಥಾನಾತ್ ಬೇಜಾನ ಅಂತ ಸಂವೃತತ್ವೇನ ಹೇತುನ ಇಕ್ಕಟ್ಟ ದೇಹವೇ ಕನಸು ಕಾಣ್ತಾನೆ ಅಂತ. ಇದು ತುಂಬಾ
ಸಾಮಾನ್ಯ ದೃಷ್ಟಿ ಇದು. ದೇಹದೊಳಗೆ ಕಾಣುವಂತಹ ಒಂದು ವಿಕಲ್ಪಗಳು, ಆ ಮನಸ್ಸಿನ ಆಲೋಚನಾ ಲೋಕ ಅದು. ಕಲ್ಪನಾ ಲೋಕಕ್ಕೂ ಮನಸ್ಸಿಗೂ ವ್ಯತ್ಯಾಸ ಏನು ಅಂದ್ರೆ, ಕಲ್ಪನಾ ಲೋಕದಲ್ಲಿ ಸ್ವಾತಂತ್ರ್ಯ ಇರುತ್ತೆ, ಕನಸಿನಲ್ಲಿ ಸ್ವಾತಂತ್ರ್ಯ ಇರಲ್ಲ. ಕಲ್ಪನೆ ಬೇಕಾದ್ರೆ ನಾವು ಧ್ಯಾಸ್ಕೋಬಹುದು, ಇದು ಮಾಡ್ಕೋಬಹುದು. ಎಚ್ಚರದಲ್ಲಿ ಅಲ್ಲ, ಮುಳುಗಿದಾಗ ಹಾಗೆ ಆಗಿರುತ್ತೆ. ಕಲ್ಪನೆಯಲ್ಲಿ ಮುಳುಗಿರ್ತಾನಲ್ಲ, ಮುಳುಗಿದಾಗ ಅವನಿಗೆ ಆ ಇನ್ವಾಲ್ವ್ಮೆಂಟ್ ಎಷ್ಟು ಚೆನ್ನಾಗಿ ತಗೊಂಡಿದ್ದಾನೆ ಮೇಲೆ ನಗ್ತಾ ಇರ್ತಾನೆ. ಗೊತ್ತಾ, ತುಂಬಾ ಕಲ್ಪನೆ ಮುಳುಗಿದವರು ನಗ್ತಾ ಇರ್ತಾನೆ. ಒಂದ್ಸಲ ಮಾತಾಡ ಶುರು ಮಾಡ್ಬಿಡ್ತಾನೆ, ಅವನೇ ಒಬ್ಬನೇ ಮಾತಾಡ್ತಾ ಇರ್ತಾನೆ. ಹಂಗಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅದು ಮುಳುಗಿದಾನೆ ಅನ್ನೋದ ಮೇಲೆ. ಹೌದು, ಅದೇ ಒಂದು ಮನೋವ್ಯಾಪಾರ, ಒಂದು ಇಂದ್ರಿಯ ವ್ಯಾಪಾರ. ಎಲ್ಲಿಂದ ಹೇಳೋದು ಅಲ್ಲ, ಇಲ್ಲಿಂದ ಹೇಳುವಾಗ ಕಲ್ಪನಾ ಲೋಕಕ್ಕೂ ಮನೋಲೋಕಕ್ಕೂ ಸ್ವಪ್ನಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ದೇಹಗಳಿಗೆ ಆಗತ್ತೆ ಇಟ್ಕೊಂಡಾಗ. ಕನಸು ದೇಹಗಳಿಗೆ ಆಗತ್ತೆ, ಕಲ್ಪನೆಯು ದೇಹಗಳಿಗೆ ಮಾಡ್ತೀವಿ. ಒಂದು ಏನು ಅಂದ್ರೆ, ಕಲ್ಪನೆಯನ್ನ ನಾವು ಯಾವ ಬೇಕಾದ್ರೂ ತಕ್ಷಣ ವಿಡ್ರಾ ಮಾಡ್ಕೋತೀವಿ, ಇಷ್ಟಪಟ್ಟು ಕಲ್ಪನೆ ಮಾಡ್ಕೊಳ್ತೀವಿ. ಕನಸನ್ನು ಇಷ್ಟಪಟ್ಟು ಮಾಡೋದೇ ಕನಸು ಬರಲ್ಲ. ಕನಸು ಏನ್ ಬರುತ್ತೋ ಅದನ್ನ ಅನುಭವಿಸ್ಬೇಕು. ದುಂಬಿ ಕಮಲ ಕನ್ನ ಇದೆಲೆ. ಜಾಗೃತಿನಂತೆಯೇ ಶರೀರೊಳಗೆ ದ್ವೈತ ದರ್ಶನವನ್ನು ಮಾಡೋದೇ ಸ್ವಪ್ನ ಅಂತ. ದಿಂಪೆ ಮರ ಒಂದು ಬೇಕು. ಅದೇ ಬರ್ತಾ ಇದೆ ವಿಚಾರ. ಇಟ್ಕೊಂಡ್ಬಿಡ, ಹಂಗೆ ಮಾಡ್ಕೊಂಡ್ಬಿಡೋದಕ್ಕೆ. ತರ್ಕಿಂ ಕಾರ್ಯಲಕ್ಷಣೇನ ದೇವೇನ ನಿರ್ವರ್ತ್ಯತೆ ಕಿಂಬ ಕರ್ಣಲಕ್ಷಣೇನ ಕೇನಚಿತ್ ಇತ್ಯಭಿಪ್ರಾಯ. ಏನು ಕಾರ್ಯಲಕ್ಷಣ, ಲಕ್ಷಣನೇನೋ ಆ ಪ್ರಕಾರ, ದ ಟೈಪ್, ಕಾರ್ಯ ಪ್ರಕಾರ, ದೇಹರೂಪವಾಗಿರುವಂತಹ ಒಂದು ಇದೆಯಲ್ಲ ಸ್ವರೂಪ, ಇದರಿಂದ ಕನಸು ಕಾಣ್ತಾ ಇರ್ತಾನೋ, ಎಚ್ಚರ ಇದನ್ನು ಕಾಣ್ತಾನೆ ನಿಂತ್ಕೊಂಡವರು. ಎಚ್ಚರವನ್ನ ದೇಹ ಇಂದ್ರಿಯ ನೋಡ್ತಾ ಇದೆ ಅಂತೂ, ಕನಸನ್ನು ಮನಸ್ಸು ನೋಡುತ್ತೆ ಅಂತೂ ವ್ಯವಹಾರ ದೃಷ್ಟಿ ಇಟ್ಕೊಂಡು ಈ ಪ್ರಶ್ನೆ ಮಾಡ್ತಿದ್ದಾನೆ. ಹಾಗಾಗಿ ಕಾರ್ಯರೂಪವಾಗಿರ್ತಕ್ಕ ದೇವನಿಂದ ಆ ಕನಸು ವ್ಯಾಪಾರ ನಡೆಯುತ್ತಿದೆಯೋ, ಅಥವಾ ಕಾರಣರೂಪವಾಗಿರ್ತಕ್ಕಂತಹ ಇವುಗಳಿಂದ ಒಂದಾನೊಂದು ಯಾವುದೋ ಒಂದರಿಂದ ಸ್ವಪ್ನ ಕಾಣ್ತಾ ಇರುತ್ತೋ, ಯಾವ ರೀತಿ ಸ್ವಪ್ನಾನುಭವ ಹೇಗಾಗುತ್ತೆ ಅಂತ. ಅದು ತುಂಬಾ ಲೋಕದವರು ಎಲ್ಲರೂ ಅನುಭವಿಸ್ತಾ ಇರೋದನ್ನೇ ಬಿಡಿಸ್ಕೇಳ್ತಾ ಇದ್ದಾನೆ. ಅದು ವಿಶೇಷವಾಗಿ ಏನು ಕೇಳ್ತಾ ಇಲ್ಲ. ಲೋಕದವರು ಹೇಗೆ ಕನಸನ್ನು ಕಾಣ್ತಿರ್ತಾರೋ, ನನ್ನ ಮನಸ್ಸಲ್ಲಿ ಏನೇನೋ ಬಂತು ಅಂತಾರೆ, ಏನೇನೋ ಬಂತು ಅಂತಾರೆ, ಆದ್ರೆ ಏನೇನೋ ಮಾಡ್ಕೊಂಡೆ ಅಂತಾರೆ. ಕಲ್ಪನೆಯಲ್ಲಿ ಆ ಯೋಚನೆಯಲ್ಲಿ ಮಾಡ್ಕೊಂಡೆ ಅಂತಾನೆ, ಕನಸಿನಲ್ಲಿ ಬಂತು ಅಂತಾನೆ. ಕನಸಿನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಒಪ್ಕೊಂಡಿದ್ದಾನೆ. ಯೋಚನೆಯಲ್ಲಿ ಕಲ್ಪನೆಯಲ್ಲಿ ಸ್ವಾತಂತ್ರ್ಯ ಏನೇನೋ ಯೋಚನೆ ಮಾಡ್ತಾ ಇದ್ದೆ ಅಂತಾನೆ, ನಾನ್ ಮಾಡ್ತಾ ಇದ್ದೆ ಅಂತಾನೆ. ಉಪರತೇಜ ಜಾಗೃತ್ ಸ್ವಪ್ನ ವ್ಯಾಪಾರ ಯತ್ ಪ್ರಸನ್ನಂ ನಿರಾಯಾಸ ಲಕ್ಷಣಂ ಅನಾಬಾಧಂ ಸುಖಂ ಕಸ್ಯೈತದ್ ಭವತಿ. ಇನ್ನು ಎರಡು ವ್ಯಾಪಾರವು, ಜಾಗೃತ ವ್ಯಾಪಾರವೂ ನಿಂತು ಹೋಗಿದೆ, ಸ್ವಪ್ನ ವ್ಯಾಪಾರವೂ ನಿಂತು ಹೋಗಿದೆ. ಆದ್ರೆ ಬಹಳ ತಿಳಿಯಾಗಿದೆ, ಮುಖವಂತೂ ಪ್ರಸನ್ನವಾದ ಮುಖ. ಇಲ್ಲ, ಚಿಕ್ಕ ಮಕ್ಕಳು ನಿದ್ದೆ ಮಾಡೋದು ನೋಡ್ಬೇಕಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಅದು ಏನ್ ಸೌಂದರ್ಯ ಅಂದ್ರೆ, 6 ತಿಂಗಳ ಮಗು ಮಲಗಿರ್ತಲ್ಲ, ಏನ್ ನಿದ್ದೆ ಅಂದ್ರೆ ಆ ಮುಖ ವರ್ಣನಾತೀತ ಕಲ್ಪನಾತೀತ. ಅದು ಪ್ರಸನ್ನವಾಗಿ ಆಯಾಸವಿಲ್ಲದೆ, ಏನು ಒಂಚೂರು ಸುಸ್ತು ಪಡದೇನೆಯೇ, ಬಾಧೆ ಪೀಡೆ ಏನು ಇಲ್ಲದೇನೆ, ಸ್ವಪ್ನದಲ್ಲಾದ್ರೂ ಹಂತೀವ ಘಂತೀವ ಜುನಂತೀವ ಅಲ್ಲಾಗತ್ತೆ. ಯಾರೋ ಹೊಡೆದಂಗೆ ಬಡದಂಗೆ ಹತ್ತಂಗೆ ಕಟ್ಟಾಕದಂಗೆ ಏನೇನೋ ಒಟ್ಟಿಸ್ಕೊಂಡ್ ಬರದಂಗೆ ಆಗತ್ತೆ. ಸುಷುಪ್ತಿಯಲ್ಲಿ ಮಾತ್ರ ಯಾವ ದ್ವೈತ ದರ್ಶನವೇ ಇಲ್ಲ, ಗಾಢ ಸುಪ್ತ. ಯದ್ಯಥಾ ಪ್ರೇಯ ಭಾರ್ಯ ಸಂಪರಿಶ್ವಕ್ತ ಅಂತ ಆ ರೀತಿ ಒಂದಾಗ್ಬಿಡ್ತಾನೆ. ಈ ಒಂದು ಸುಖ ಆಗತ್ತಲ್ಲ, ಒಂದು ಬಹಳ ಪ್ರೆಸೆಂಟ್ ಆದ ಸುಖ ಆಗತ್ತಲ್ಲ, ಅದು ಯಾರಿಗೆ? ಆ ಸುಖ ಆಗತ್ತೆ ಅಂದ್ರೆ ಯಾರಿಗೆ? ಸುಖ ಅನ್ನೋದು ಏನು, ಅಲ್ಲಿ ಆಗೋದು ಯಾರಿಗೆ, ಸುಖ ಅನ್ನೋದು ಏನು? ಸುಖ ಸ್ವರೂಪ ಆಗೋವನಿಗೋ, ಆಗೋದು ಯಾರಿಗೋ, ಸುಖ ಯಾರಿಗೋನೋ. ಯಾರ್ದೋ ಸುಖ ಯಾರೋ ನಾನ್ ಮಾಡ್ದೆ ಅಂತ ಅನ್ಕೊಳ್ತಾ ಇದ್ದಾನ. ಮಾಯೆಯ ಭೋಜಯನ್ನ ಸ್ವಪಿತಿ ಮಧುರಭಂ ಮಾಯೆಯ ಭೋಜಯನ್ನ. ತಾನು ಅಂದ ಮಲಗಿರ್ತಾನೆ, ಈ ಜೀವಪ್ಪ ಭಾರಿ ಖುಷಿಯಾಗಿ ನಿದ್ದೆ ಮಾಡಿದೆ ಅಂತಾನೆ. ನಿದ್ದೆ ಮಾಡಿದ ಖುಷಿ ಆಗೇ ಇಲ್ಲ. ಯಾರು ಖುಷಿಯಾಗಿ ನಿದ್ದೆ ಮಾಡಿದೆ ಅಂತ ಅಂತಿದ್ದಾನೋ ಅವನಿಗೆ ಖುಷಿ ಆಗಿಲ್ಲ. ಯಾರಿಗೆ ಖುಷಿಯಾಗಿರುತ್ತೋ ಅವ್ನು ಹೇಳ್ಕೊಳ್ತಾ ಇಲ್ಲ, ಅವ್ನು ಸುಮ್ಕಿದ್ದಾನೆ. ಹೇಳ್ಕೊ ಖುಷಿ ಆಯ್ತು ಹೇಳ್ಕೊ.
ನಿಂಗೆ ಏನು ಸುಖಾಗಿಲ್ಲ ಅಂತ ಅವನು ಗೊತ್ತು. ನಿಜವಾದ ಸುಖವನ್ನು ಅನುಭವಿಸಿದ ಆ ಸ್ವರೂಪಕ್ಕೆ ನಾನೇ ಆನಂದ ಸ್ವರೂಪ ಸುಖ ಸ್ವರೂಪ ಅಂದ್ರೆ ಹೇಳ್ಕೊಳ್ಳೋದಲ್ಲ ನನ್ನ ಸ್ವರೂಪ ಅಂತ. ಇವನು ಎಚ್ಚೆತ್ತನು ಹಿಂಗ ಅದ್ಭುತವಾದ ನಿದ್ದೆ ಮಾಡಿದೆ, ಬಹಳ ಹಿತವಾಯ್ತು ಅಂತಾನೆ. ಹಿತವಾಯ್ತು ಅಂತ ಅನ್ನೋ ಪ್ರಮಾತೃತ್ವ ಬಂದಿರುತ್ತೆ. ಆ ಪ್ರಮಾತೃತ್ವಕ್ಕೆ ಅದರ ಅವನು ಛಾಯೆ ಇರುತ್ತೆ. ಏನು ಅಂದ್ರೆ ಅವನೇ ಪ್ರಮಾತೃ ತೋರೋದ್ರಿಂದ 50% ನಿಜ. ಆದ್ರೆ ನಿಜ ಇವನು ಹೇಳ್ಕೊಂಡ ಹಾಗೆ ಇವನು ಅನುಭವಿಸಿಲ್ಲ ಅದನ್ನ. ಮಾವಿನ ಹಣ್ಣು ತಿನ್ನುವಾಗ ಸುಖ ಅನುಭವಿಸ್ತಾನಲ್ಲ, ಅಥವಾ ಜೇನುತುಪ್ಪ ತಿನ್ನುವಾಗ ಸುಖ ಅನುಭವಿಸ್ತಾನಲ್ಲ, ಸಂಗೀತ ಇದು ಕೇಳ್ಬೇಕು ಆ ರೀತಿ ಅನುಭವಿಸಿದ್ದಲ್ಲ ಅದು. ಅದು ಎರಡಾಗಿ ಇಟ್ಕೊಂಡು ಇನ್ನೊಂದಾಗಿ ಇಟ್ಕೊಂಡು ಅನುಭವಿಸಿದ ಸುಖ ಅಲ್ಲ. ಅದು ಸುಖ ಅಂತೂ ಹೌದು. ಅದು ಹೇಗೆ ಅಂತ ಒಂದು ರೀತಿ ಮೂಕಾಸ್ವಾದವದು. ಮೂಕ ಅವನಿಗೆ ನಾಲಿಗೆಗೆ ಸಕ್ಕರೆ ಹಾಕ್ಬಿಟ್ರೆ ಹೇಳೋ ರುಚಿ ಹೇಗಿದೆ ಹೇಳೋ ಅಂದ್ರೆ ಮೂಕ ಅವನು. ಅಂತಾನೆ ಹೇಳೋ ಹೇಳ ಬಾಯಿಲ್ಲ. ಯಾರಿಗೆ ಈ ಸುಖ ಆಗತ್ತೆ ಅಂತ ಇದ್ದಾರೆ. ತಸ್ಮಿನ್ ಕಾಲೇ ಜಾಗ್ರತ್ ಸ್ವಪ್ನ ವ್ಯಾಪಾರ ಪರತಾಸಂತಹ ಕಸ್ಮಿನ್ನು ಸರ್ವೇ ಸಮ್ಯಕ್ ಏಕೀಭೂತಾಃ ಸಂಪ್ರತಿಷ್ಠಿತಾಃ ಮಧುನಿ ರಸವತ್ ದೃಷ್ಟಾಂತ. ಚಾಂದೋಗ್ಯ ಸಂಪಿಗೆ ಮಲ್ಲಿಗೆ ಆಮೇಲೆ ಇದು ಶಾಮಂತಿಗೆ ಎಷ್ಟು ಗುಲಾಬಿ ಎಷ್ಟು ತರಹ ಹೂ ಇದೆಯೋ ಎಲ್ಲದರ ಮಕರಂದವನ್ನು ಹಿರ್ಕೊಂಡ್ಬಿಟ್ಟು ಜೇನುತುಪ್ಪ ಮಾಡಿದ ಮೇಲೆ ಜೇನುತುಪ್ಪ ಆದ್ಮೇಲೆ ಇದು ಮಲ್ಲಿಗೆದು ಮಕರಂದ ಇದು ಕಮಲದ್ದು ಇದು ಗುಲಾಬಿ ಇದು ಅಂತ ಗೊತ್ತಾಗಲ್ಲ, ಅದೆಲ್ಲ ಒಂದಾಗಿರುತ್ತೆ. ಹಾಗೆ ಮಧುನೀವ ಅಂತ ಹೇಳಿದ ಮಧುನೀವ ರಸವದು ಸಮುದ್ರ ಪ್ರವಿಷ್ಟ ನದ್ಯಾದಿವಚ್ಚ ಇದರಿಂದ ವಿವೇಕ ಅನರ್ಹಾಃ ಪ್ರತಿಷ್ಠಿತಾ ಭವಂತಿ ಸಂಗತಾಃ ಸಂಪ್ರತಿಷ್ಠಿತಾ ಭವಂತಿ ಇತ್ಯರ್ಥಃ. ಯಾವುದರಲ್ಲಿ ಆ ಕಾಲದಲ್ಲಿ ಏನೇ ಸುಷುಪ್ತಿ ಕಾಲದಲ್ಲಿ ಜಾಗೃತ ವ್ಯಾಪಾರ ಸ್ವಪ್ನ ವ್ಯಾಪಾರ ಎರಡು ವ್ಯಾಪಾರದಿಂದಲೂ ಉಪರತರಾಗಿ ಸುಮ್ಮನಾದವರಾಗಿ ಎರಡು ವ್ಯಾಪಾರವನ್ನು ಬಿಟ್ಟು ಯಾವುದೋ ಒಂದೊಂದು ತತ್ವದಲ್ಲಿ ಸ್ವರೂಪದಲ್ಲಿ ಎಲ್ಲ ಒಂದಾದವರಾಗಿರ್ತಾರೆ. ಅದು ಯಾವುದು ಅಂತ ಗೊತ್ತಿಲ್ಲ ಇವನಿಗೆ. ಎಲ್ಲೋ ಒಂದಾಗ್ತದೆ, ಏನೋ ಆಗತ್ತೆ ಕಣ್ರಿ. ವಿದ್ಯೆ ಬಂದು ಏನೋ ಹಿತವಾಗತ್ತೆ, ಏನು ಕಾಣಲ್ಲ, ಏನು ಅರಿವಾಗಲ್ಲ. ಅದು ಏನೋ ಗಾಢೆ ತಮಸಿ ಅಂಧೇ ತಮಸಿ ಪ್ರಸಪ್ತ ಮಲಗಿದ ಹಾಗೆ ಪೂರ್ತಿ ಒಂದಾದದ್ದವರಾಗಿ ಸೇರ್ಕೊಂಡಿರ್ತಾರೋ. ಜೇನುತುಪ್ಪದಲ್ಲಿ ಎಲ್ಲಾ ಹೂವಿನ ರಸ ಸೇರಿದ ಹೇಗೆ ಸೇರಿಸ್ತೋ, ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರಿದ್ರು ಇದು ಇಂಥ ನದಿ ಇಂಥ ನದಿ ಇಂಥ ಸಮುದ್ರದಲ್ಲಿ ಗೊತ್ತಾಗಲ್ವೋ, ಆ ರೀತಿ ಸುಷುಪ್ತಿ ಕಾಲದಲ್ಲಿ ಕಾರ್ಯರೂಪ ದೇವತೆಗಳು ಕಲರೂಪದ ದೇವತೆಗಳು ಪಂಚಭೌತಿಕ ದೇವರು ಹೊರಗಿನ ರೂಪ ನಾಮರೂಪಗಳು ಎಲ್ಲ ಒಂದಾಗಿರುತ್ತೆ. ವಿವೇಕಕ್ಕೆ ಅನರ್ಹ ಅಯೋಗ್ಯವಾಗಿರುತ್ತೆ. ಅದೇ ರಿಯಾಲಿಟಿ, ಅದೇ ಸತ್ಯ ಸ್ವರೂಪ. ಅಲ್ಲಿ ಏನೂ ಇಲ್ಲ ಅಂತ ಅನ್ಕೋತಾ ಇದ್ದಾನೆ. ಅಲ್ಲಿ ಒಂದಾಗಿರುತ್ತಲ್ಲ, ಸೇರ್ಕೊಂಡಿರುತ್ತಲ್ಲ, ಆ ಯಾವ ಸ್ವರೂಪದಲ್ಲಿ ಅದೆಲ್ಲ ಒಂದಾಗಿ ಪೂರ್ತಿ ಸೇರ್ಕೊಂಡದ್ದಾಗಿರುತ್ತೆ. ವಚನ ಸುಷುಪ್ತಿಯ ಎಲ್ಲಿ ಎಲ್ಲ ಒಂದಾಗಿರುತ್ತೆ ಅಂತ ಕೇಳ್ತಾ ಇದ್ದಾನೆ ಸೌರ್ಯಾನಿಗಾರಿಕೆ. ಎಲ್ಲಿ ಎಲ್ಲ ಒಂದಾಗಿರುತ್ತೆ ಅಂತ. ಇಲ್ಲಿ ಏನೊಂದು ದೋಷ ಬರುತ್ತೆ ಅಂದ್ರೆ ಏನೋ ಒಂದಾಗೋದು ಕ್ರಿಯೆ ಇಟ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಒಂದಾಗೋದು ಒಂದು ಕ್ರಿಯೆ, ಮತ್ತೆ ಅಲ್ಲಿಂದ ಬರುತ್ತೆ ಇದೊಂದು ಕ್ರಿಯೆ. ಇರುವಾಗಲೂ ಬೇರೆ ಬೇರೆಯಾಗಿ ಇದೆ, ತೋರುವಾಗ್ಲೂ ಬೇರೆ ಬೇರೆಯಾಗಿ ಇದ್ದು ಅಲ್ಲಿ ವ್ಯಾಪಾರ ಮಾಡಿಸ್ತಿದ್ದು ಅದ್ರಾಗ ನೀರೊಳಗೆ ಡೈ ಹೊಡಿತಾರಲ್ಲ, ಅಲ್ಲಿ ಹೋಗಿ ಡೈ ಹೊಡಿತಾ ಇದೆ ಅಂತ ಆ ರೀತಿ ಏನೇನೋ ಭಾವನೆ ಇಟ್ಕೊಂಡು ಕೃಷ್ಣ ಮಾಡಿ ಶಬ್ದದಲ್ಲಿರುವ ದೋಷಗಳಿದು. ಅದಕ್ಕೆ ನಿಜವಾದ ಆಗೋದೇನು ಅಂದ್ರೆ ಎಲ್ಲ ಸ್ವಸ್ವ ವ್ಯಾಪಾರವನ್ನು ಬಿಟ್ಕೊಡ್ಲೇನೆ ತಾನೇ ತಾನಾಗಿ ಉಳಿಯೋದನ್ನೇ ಎಲ್ಲಾರು ಒಂದಾಗಿರ್ತಾರೆ, ಸೇರ್ಕೊಂಡಿರ್ತಾರೆ, ಕೂಡ್ಕೊಂಡಿರ್ತಾರೆ, ಅವಿಭಾಗವಾಗಿರ್ತಾರೆ, ಹೇಗಿರ್ತಾರೆ ಏನೋ ಶಬ್ದ ಹೇಳ್ತಾ ಇದ್ದಾರೆ. ಅದಕ್ಕೆ ವೇದಾಂತ ಶಾಸ್ತ್ರದಲ್ಲಿ ಕ್ರಿಯಾಪದವನ್ನು ಗೌಣವಾಗಿ ಇಟ್ಕೋಬೇಕೆ ಹೊರತು ಮುಖ್ಯವಾಗಿ ಇಟ್ಕೊಳ್ಳೇಬಾರ್ದು. ಕರ್ಮಕಾಂಡ ಉಪಾಸನಾ ಕಾಂಡ ಕ್ರಿಯಾಪದ ಬೇಕು. ವೇದಾಂತಕ್ಕೆ ವಾಕ್ಯ ಪೂರ್ತಿ ಆಗೋದು ಕ್ರಿಯಾಪದವೇ ಹೊರತು ಕ್ರಿಯಾಪದದಲ್ಲಿ ಅರ್ಥದಲ್ಲಿ ತಾತ್ಪರ್ಯ ಇಲ್ಲ, ಕ್ರಿಯಾಪದದ ಅರ್ಥ ಇದೆಯಲ್ಲ ಅದನ್ನು ಒತ್ತಬಾರ್ದು. ಅದು ಒತ್ತು ಬಿಟ್ರೆ ಈ ತಪ್ಪರ್ಥ ಬಂದ್ಬಿಡುತ್ತೆ, ಅದೇನೋ ಒಂದಾಗತ್ತೆ. ಇವಾಗ ಪ್ರಶ್ನೆ ಮಾಡ್ತೇನೆ ಪೂರ್ವಪಕ್ಷಿ. ಇವಾಗ ಉಪನಿಷತ್ ಬಿಟ್ಟು ಸ್ವತಂತ್ರವಾಗಿ ಶಂಕರಾಚಾರ್ಯರು ಪೂರ್ವಪಕ್ಷಿ ಪ್ರಶ್ನೆ ನಮ್ಗೆ ತಿಳಿಸ್ಕೊಳಕೋಸ್ಕರ ಮಾಡ್ತಿರೋರು. ನಾನು ನ್ಯಸ್ತ ದಾತ್ರಾದಿಕರಣವತ ಸ್ವವ್ಯಾಪಾರಾದುಪರತಾನಿ ಪೃಥಕ್ ಪೃಥಗೇವ ಸ್ವಾತ್ಮನಿ ಅವತಿಷ್ಠಂತೆ. ಇದೇನು ಈ ಪ್ರಶ್ನೆಯೇ ಸರಿ ಇಲ್ವಲ್ಲ ಅಂತ ಪೂರ್ವಪಕ್ಷಿ. ಇತ್ಯೇತ ಜುಕ್ತಂ, ಈ ರೀತಿ ಹೇಳ್ಬೇಕು, ಇದು ಸರಿ. ಇದೆಂತ ಇದು ನ್ಯಸ್ತ ದಾತ್ರ. ದಾತ್ರ ಅಂದ್ರೆ ಕುಡುಗೋಲು, ಕೊಡ್ಲಿ, ಮಚ್ಚು,
ಗುದ್ಲಿ, ಹಾರೆಕೋಲು ಇದು ಇಟ್ಕೊಂಡು ಕೆಲಸ ಮಾಡ್ತಾನೆ ಒಬ್ಬ ರೈತ. ಅದೆಲ್ಲವನ್ನು ವ್ಯಾಪಾರ ಆದ್ಮೇಲೆ ಒಂದು ಇದು ಒದರ್ತಾನೆ, ಒಂದು ಮೂಲೆಯಲ್ಲಿ ಸ್ಟೋರ್ ರೂಮ್ ಇಟ್ಬಿಡ್ತಾನೆ. ಅವಳು ಚೇಷ್ಟೆ ಮಾಡ್ತಿರಲ್ಲ, ಸ್ಟೋರ್ ರೂಮ್ ಅಲ್ಲಿ ಎಲ್ಲ ಇಟ್ಟಿರ್ತಾನಪ್ಪ, ಗುದ್ಲಿ ಇರುತ್ತೆ, ಹಾರೆಕೋಲು ಇರುತ್ತೆ, ಪಿಕಾಸಿ ಇರುತ್ತೆ, ಕನ್ಲಿ ಇರುತ್ತೆ, ಇನ್ನೊಂದೆಲ್ಲ ಇರುತ್ತೆ. ಅವುಗಳು ಏನು ವ್ಯಾಪಾರ ಮಾಡಿ ಸುಮ್ಮನೆ ಇರೋ ಹಾಗೆ, ತಮ್ಮ ವ್ಯಾಪಾರ ಉಪರತವಾಗಿರೋ ಹಾಗೆ ಇವುಗಳು ಬೇರೆ ಬೇರೆ ಇರುತ್ತೆ. ಅದೇನು ಒಂದಾಗಿರಲ್ಲ. ಅದೇನು ಗುದ್ಲಿ, ಹಾರೆಕೋಲು, ಕೊಡುಗೋಲು, ಮಚ್ಚು ಒಂದಾಗಿರಲ್ಲ. ಅದರದಾಗೆ ಇದು ಬೇರೆ ಇರುತ್ತೆ. ಹಾಗೆ ಇಲ್ಲೂ ಮಲಗಿದಾಗ ಕಣ್ಣಾಗಿರುತ್ತೆ, ಕಿವಿಯಾಗಿರುತ್ತೆ, ಎಲ್ಲ ಇರುತ್ತೆ. ತಮ್ಮ ವ್ಯಾಪಾರ ಮಾಡ್ತಿರಲ್ಲ ಅಷ್ಟೇ. ಇಷ್ಟೇ ಅಲ್ಲಿ ಅನುಭವ ಇರೋದೇ ಹೊರತು ಇದೆಲ್ಲ ಎಲ್ಲಿ ಹೋಗಿ ಸೇರಿರುತ್ತೆ ಅದೇನು ಕೇಳ್ಬಿಟ್ಟ ಅವನು. ಪ್ರಶ್ನೆ ಮಾಡೋಕ್ಕಾದ್ರೆ ಅವನಿಗೆ ಇದು ಎಲ್ಲಿ ಕಂಡಿದ್ದು ಅವನು, ಇದು ಕಂಡ್ಬಿಟ್ಟು ನಾನು ಪ್ರಶ್ನೆ ಮಾಡ್ಬೇಕೋ, ಎಲ್ಲಿ ಹೋಗಿ ಎಲ್ಲಾದ್ರೂ ಹೋಗಿ ಸೇರ್ಕೊಳ್ತಾ ಇರೋ ನಮ್ಮ ಅನುಭವದಲ್ಲಿ ಇದ್ದಿದ್ರೆ ಎಲ್ಲಿ ಹೋಗಿ ಸೇರ್ಕೊಳ್ತಾ ಇದೆ ನಮ್ಗೆ ಕೇಳ್ಬೋದಾಗಿತ್ತು. ನಮ್ಮ ಅನುಭವದಲ್ಲಿ ಎಲ್ಲೋ ಹೋಗಿ ಸೇರ್ಕೊಳ್ತಾ ಇರೋದು ಅನುಭವ ಇದೇ ಇದ್ಮೇಲೆ ಅವರವ್ರ ಜಾಗದಲ್ಲಿ ಅವರು ಸುಮ್ಮನೆ ವ್ಯಾಪಾರ ಮಾಡದೆ ಇರ್ತಾರೆ ಅಂತ ಅಷ್ಟೇ ಕಂಡ್ರು ನಮ್ಗೆ. ನಿದ್ರಾ ಕಾಲದಲ್ಲಿ ಕಣ್ಣು ವ್ಯಾಪಾರ ಮಾಡ್ತಿರಲ್ಲ, ಕಿವಿ ವ್ಯಾಪಾರ ಮಾಡ್ತಿರಲ್ಲ, ಬಾಯಿ ವ್ಯಾಪಾರ, ಯಾವ ಇಂದ್ರಿಯವು ಯಾವ ಚೇಷ್ಟೆಯು ಮಾಡಿದ್ರೆ ಸುಮ್ಕಿರತ್ವೆ ಅಷ್ಟು ನಮ್ಗೆ ಗೊತ್ತಾಗತ್ತೆ ಹೊರತು ಕಣ್ಣು ಹೊಂಗೆ ಹೋಗಿ ಇಲ್ಲಿ ಹೋಗುತ್ತೆ, ಕಿವಿ ಹೊಂಗೆ ಹೋಗಿ ಹೋಗಿ ಹಾಗೆಲ್ಲ ಕಂಡಿಲ್ಲಪ್ಪ ಅಲ್ವಾ. ಯಾವ ಇಂದ್ರಿಯವು ಹೃದಯಕ್ಕಾಗಿ ಆಗಲಿ ಆತ್ಮನಿಂದಾಗಲಿ ಹೋಗಿ ಸೇರ್ಕೊಂಡದ್ದು ಕಂಡಿಲ್ಲ. ತಮ್ಮ ವ್ಯಾಪಾರದಿಂದ ಸುಮ್ಮನಾದವರಾಗಿ ಬೇರೆ ಬೇರೆಯಾಗಿಯೇ ಇರುತ್ತವೆ ಅಂತ ಅರ್ಥ ಮಾಡೋದು ನ್ಯಾಯ. ಹೀಗಿರುವಾಗ ಕುತಃ ಪ್ರಾಪ್ತಿ ಸುಷುಪ್ತ ಪುರುಷಾಣಂ ಕರಣಾನಾಂ ಕಸ್ನುಶ್ಚಿತ್ ಏಕೀಭಾವ ಗಮನಾಶಂಕಾಯಾಃ ದ್ರಷ್ಟುಃ. ದ್ರಷ್ಟುಃ ಅಂದ್ರೆ ಆಕ್ಷೇಪಕಸ್ಯ ಅಂತ. ಪ್ರಶ್ನೆ ಮಾಡ್ತಾ ಇರುವ ಆತನಿಗೆ ಈ ರೀತಿ ಕಾಣ್ತಾ ಇದ್ದಲ್ಲ ಅವನಿಗೆ ಈ ಸಂದೇಹ ಹೇಗ್ ಬಂತು ಅಂತ ಅವನಂತಾನೆ. ಸೌರ್ಯಾನಿ ಗಾರ್ಗಿನಿಗೆ ಈ ಎಲ್ಲಿಂದ ಈ ಸಂಶಯ ಬಂತು? ಸುಪ್ತ ಪುರುಷರಿಗೆ ಕರ್ಣಗಳು ಯಾವುದೋ ಒಂದರಲ್ಲಿ ಏಕೀಭಾವ ಗಮನ ಒಂದಾಗುವಿಕೆಯನ್ನು ಪಡ್ಕೊಳ್ಳೋದು ಈ ಸಂದೇಹವಾದರೂ ಆ ನೋಡುವಾತನಿಗೆ, ಆ ವಿಚಾರ ಮಾಡುವಾತನಿಗೆ ಸಂದೇಹವಾದರೂ ಯಾಕೆ ಬಂತು? ಸಂದೇಹ ಬರೋಕೆ ಹಾಗೆ ಕಂಡಿದ್ರೆ ಸಂದೇಹ ಬರಬೇಕಾಗಿತ್ತು. ಹಾಗೆ ಕಂಡೇ ಇಲ್ಲ, ಮಲಗ್ತಾನೆ ಮಂಚದ ಮೇಲೆ, ಹಾಸಿಗೆ ಮೇಲೆ ಮಲಗ್ತಾನೆ, ಬಿದ್ಕೋತಾನೆ, ಕಣ್ಣು ಮುಚ್ಕೋತಾನೆ, ಎಲ್ಲ ವ್ಯಾಪಾರ ಮಾಡ್ತಾನೆ, ನಿದ್ದೆ ಬರುತ್ತೆ. ಈ ದ್ರಷ್ಟುನ ಸಪ್ತಮಿ ಆತ್ಮನಲ್ಲಿ ನಾವು ಮಾಡಲ್ವಾ ಈ ಕಾಂಟೆಕ್ಸ್ಟ್ ಅಲ್ಲಿ? ಏಕೀಭಾವ ಆಗಮ ಆಶಂಕಾ ದ್ರಷ್ಟು ಅಂತ ಶಂಕಾಯ ಏಕೀಭಾವ ಕುತಃ ಅಂತ ಇಷ್ಟೇ ಪ್ರಶ್ನೆ. ಇಷ್ಟೇ ಒಂದಾಗುತ್ತೆ ಅನ್ನೋ ಸಂದೇಹ ಹೇಗೆ ಬಂತು? ಪದ ದ್ರಷ್ಟು ಅಂತಿದೆಯಾ ಪದ ಸಂಸ್ಕೃತದಲ್ಲಿ? ಪ್ರಶ್ನೆ ಮಾಡುವವನು ಆಯಾಕೆ ದ್ರಷ್ಟು ಹಾಕಿದ್ರು? ಇದನ್ನ ನೋಡ್ತಾ ಇದ್ದಾನಲ್ಲ, ಕಾಣ್ತಾ ಇದ್ದಾನಲ್ಲ ಈ ವಿಷಯವನ್ನು ಕಾಣುತ್ತಿರುವ ಆತನ ಮಾಡ್ಕೊಂಡಿದ್ದಾರೆ. ಈ ವಿಚಾರವನ್ನು ಕಾಣುತ್ತಿರುವ ಆತನಿಗೆ ಅಂತ, ಈ ರೀತಿ ಕಾಣುತ್ತಿರುವ ಆತನಿಗೆ ಅಂತ ಅರ್ಥ ಮಾಡಿದ್ದಾರೆ ಭಾಷೆಗಾರರು. ಇದನ್ನು ಕಾಣ್ತಾ ಇದ್ದಾನೆ, ಹೀಗೇನೋ ಆಗ್ತಾ ಇದೆ ನೋಡ್ತಾ ಇದ್ದಾನಲ್ಲ. ನೋಡಿ ಸ್ವಾಮಿ ಏನ್ ಮಾಡಿದ್ದಾರೆ ದ್ರಷ್ಟುವಿಗೆ? ಹೌದು ಅಷ್ಟೇ. ಹೌದು, ದ್ರಷ್ಟುವನ್ನು ಹಿಂಸೆ ಬರುತ್ತೆ. ದ್ರಷ್ಟುವನ್ನು ಕಾಣುವಾತನು, ಅರಿವಾತನು, ಆತ್ಮನು ನಮ್ಗೆ ಮಾಡುತ್ತೆ. ಸಾಮಾನ್ಯ ಪ್ರಯೋಗ ಮಾಡಿರೋ ಪದ ಅದು. ಹೌದು, ಎಲ್ಲಿ ಒಂದಾಗಿರುತ್ತವೆ ಏಕೀಭಾವ ಆಗಿರುತ್ತೆ ಅಂತ. ಎಲ್ಲಿ ಪ್ರತಿಷ್ಠಿತವಾಗಿರುತ್ತೋ ನಿಂತಿರುತ್ತೋ ಅಂದ್ರೆ ಒಂದಾಗಿರುತ್ತೆ. ನಿಂತಿರುತ್ತೆ ಅಂದ್ರೆ ಸುಮ್ಮನೆ ಒಂದು ಟೇಬಲ್ ಮೇಲೆ ಪುಸ್ತಕ ಇಟ್ಟಿರಲ್ಲ, ಅಲ್ಲಿ ಅದರ ಮೇಲೆ ಕೂತಿರಲ್ಲ, ಅದು ಏಕಾತ್ಮತನ ಪಡ್ಕೊಂಡ್ಬಿಟ್ಟಿರುತ್ತೆ ಅಂತಲೇ ಇದು. ಯಾಕೆಂದ್ರೆ ಮೇಲೆ ಇದ್ಬಿಟ್ಟಿದ್ರೆ ದ್ವೈತ ಆಯ್ತು, ಭೇದ ಆಯ್ತು. ಭೇದ ಆದ್ಮೇಲೆ ವ್ಯಾಪಾರ ಬರಬೇಕು. ವ್ಯಾಪಾರ ಇಲ್ವಲ್ಲ ನಿದ್ರೆಯಲ್ಲಿ, ಯಾವುದೋ ಒಂದು ಒಂದಾಗಿರುತ್ತಲ್ಲ. ಮಧುನೀವ ಪುಷ್ಪರಸಾಹ, ಜೇನುತುಪ್ಪದ ಪುಷ್ಪರಸ ಒಂದಾಗಿರುವ ಹಾಗೇನೆ ಯಾವುದೋ ಒಂದು ಸ್ವರೂಪದಲ್ಲಿ ಪೂರ್ತಿ ಏಕೀಭಾವ ಆಗಿರುತ್ತೆ. ಇವಾಗ ಸಿದ್ಧಾಂತ ಹೇಳ್ತಿದ್ದಾರೆ ಭಾಷ್ಯಕಾರರು, ಯುಕ್ತಿ ಇವತ್ತು ಆಶಂಕಾ ಇಲ್ಲ, ಇಲ್ಲಿ ಸಂದೇಹ ಯುಕ್ತವಾಗಿದೆ, ನ್ಯಾಯವಾಗಿದೆ. ನೀನು ಹಾಗೆ ಅಂದ್ಕೊಂಡ್ರೆ ಕರೆಕ್ಟು, ನಿನ್ ಪ್ರಶ್ನೆ ಬರುತ್ತೆ. ಆದ್ರೆ ಇನ್ನೊಂದು ಅಂಶದಿಂದ ಅವನು ಈ ರೀತಿ ಕಂಡವನಾಗಿ ಈ ಪ್ರಶ್ನೆ ಮಾಡಿದ್ದಾನೆ. ಯಾವುದು ಅಂತ ಓದಿದ್ದಾರೆ. ಯತಃ ಸಂಹತಾನಿ ಕರಣಾನಿ ಸ್ವಾಮ್ಯಸ್ಥಾನಿ ಪರತಂತ್ರಾಣಿ ಚ ಜಾಗ್ರತ್ ವಿಷಯೇ. ಎಚ್ಚರದಲ್ಲಿಯೇ ಅವುಗಳಿಗಾಗಿ ಅವರಿಲ್ಲ. ಅವರು ಎಚ್ಚರದಲ್ಲಿಯೇ ಕಣ್ಣು ಕಿವಿ ಎಲ್ಲ ಸಮ್ಮತವಾಗಿ ಒಟ್ಟುಗೂಡಿ ಕೆಲಸ ಮಾಡ್ತಾ ಇರೋದ್ರಿಂದ ಸಮ್ಮತಾನ ಇನ್ನೊಬ್ಬರಿಗೆ ಮಾಡ್ತಾ ಇದ್ದಾರೆ.
ಸಮ್ಮತಾನಿಂದ ಒಟ್ಟುಗೂಡಿ ಕೆಲಸ ಮಾಡಿದ್ದಾನೆ. ಕಣ್ಣಿಗಾಗಿ ಕಣ್ಣು ನೋಡಲ್ಲ, ಕಿವಿಗಾಗಿ ಕಿವಿ ಕೇಳಲ್ಲ. ಯಾವನೋ ಒಬ್ಬನ ಪ್ರಯೋಜನಕ್ಕಾಗಿ ಎಲ್ಲ ವ್ಯಾಪಾರ ಮಾಡುತ್ತೆ. ಒಬ್ಬನೇ ಸುಖ ಅಥವಾ ಪ್ರಯೋಜನ ನೋಡು ಕಾಣುವಾದರೂ ಒಬ್ಬನೇ ಚೇತನ. ಇನ್ ಬಾಕಿ ಯಾವುದಕ್ಕೂ ಚೇತನ ಇಲ್ಲ. ಕಣ್ಣಿಗಾಗಲಿ ಕಿವಿಗಾಗಲಿ ಮೂಗಿಗಾಗಲಿ ಸ್ವತಃ ಚೇತನ ಇಲ್ಲ. ಯಾವನೋ ಒಬ್ಬ ಶುದ್ಧ ಚೇತನನು ಸ್ವತಂತ್ರನಾಗಿರ್ತಕ್ಕ ಆತ್ಮನು. ಅವನಿಗಾಗಿ ಇದೆಲ್ಲ ಕೂರ್ಕೊಂಡಿವೆ. ಪ್ರಾಣ, ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹ ಎಲ್ಲ ಅವನಿಗಾಗಿ ಚೇಷ್ಟೆ ಮಾಡ್ತಾ ಇದೆ. ಸ್ವಾಮ್ಯ ಸ್ಥಾನ, ಅದನ್ನೇ ಸ್ವಾಮಿ. ಸ್ವಾಮಿ ಅಂದ್ರೆ ಚೇತನಾದ ಆತ್ಮ. ಅವನಿಗಾಗಿ ಕರಣಗಳು ಕೂಡಿಕೊಂಡು ಪರತಂತ್ರವಾಗಿ ಕೆಲಸ ಮಾಡ್ತಾ ಇವೆ ಅನ್ನೋದು ಇಷ್ಟು ಯೋಚನೆ ಮಾಡಿದಾನೆ ಅವನು. ಯಾರೋ ಸೂರ್ಯಾನಿಗಾರಿಗೆ ಅಷ್ಟು ಯೋಚನೆ ಮಾಡಿ ತಸ್ಮಾ ಸ್ವಾಪೇಪಿ ಸಮ್ಮತಾನಾಂ ಪಾರತಂತ್ರೇನೈವ ಕಸ್ಮಿಂಶ್ಚಿತ್ ಸಂಗತಿ ನ್ಯಾಯ ಇದೆ. ಪರತಂತ್ರವಾಗಿರುವ ಅವುಗಳಿಗೆ, ಸಮ್ಮತವಾಗಿರುವ ಅವುಗಳಿಗೆ ಜಾಗೃತ ಕಾಲದಲ್ಲೇ ಸ್ವಾತಂತ್ರ್ಯವಿಲ್ಲ ಇನ್ನೊಂದಕ್ಕಾಗಿರೋರು ಅಂದ್ಮೇಲೆ ಸ್ವಾಪ ಕಾಲದಲ್ಲೂ ಯಾವುದೋ ಒಂದಲ್ಲ ಅವ್ರು ಯಾರಿಗಿರ್ಬೇಕು. ಯಾರಿಗಾಗಿ ಕೆಲಸ ಮಾಡ್ತಿರ್ತಾರೋ, ಯಾವನ ಸನ್ನಿಧಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾರೋ ಅವನೇ ಒಂದಾಗಿರ್ಬೇಕು ಅಂತ ಅವನು ಯೋಚನೆ ಮಾಡಿದ್ದಾನೆ. ಅಷ್ಟು ಸೂಕ್ಷ್ಮತೆ ಇದೆ ಅವನಿಗೆ, ಸೂರ್ಯಾನಿಗಾರ್ಗಿಗೆ. ಸ್ವಾಪದಲ್ಲೂ ನಿದ್ರಾ ಕಾಲದಲ್ಲೂ ಆ ಸಮ್ಮತವಾಗಿರುವ ಒಟ್ಟುಗೂಡಿ ಕೆಲಸ ಮಾಡುತ್ತಿರುವಂತಹ ಇಂದ್ರಿಯಗಳಿಗೆ ಪಾರತಂತ್ರ್ಯದಿಂದಲೇ ಇರುವಿಕೆ. ಇವಾಗಲೂ ಯಾರು ಪಾರತಂತ್ರ್ಯದಿಂದಲೇ ಇದ್ದಾರೋ ಅಲ್ಲೂ ಪರತಂತ್ರವಾಗಿಯೇ ಇರಬೇಕೆ ಹೊರತು ಪುಸ್ತಕ ಟೇಬಲ್ ಮೇಲೆ ಇರೋದು ಸ್ವತಂತ್ರ ಇದ್ಬಿಡುತ್ತೆ. ಪುಸ್ತಕ ಪಾಡಿ ಪುಸ್ತಕ ಇರುತ್ತೆ, ಟೇಬಲ್ ಪಾಡಿ ಟೇಬಲ್ ಇರುತ್ತೆ. ಹಾಗೆ ಒಂದರ ಮೇಲೆ ಒಂದು ಕೂತಿಲ್ಲ. ಅದು ಪರತಂತ್ರವಾಗಿಯೇ ಇರೋರಾದ್ರಿಂದ, ವ್ಯಾಪಾರವು ಪರತಂತ್ರವಾಗಿಯೇ ಮಾಡೋದ್ರಿಂದ ಅವರ ತತ್ವವು ಮೂಲತಃ ಇದೆ. ಅದನ್ನ ಎಲ್ಲೋ ಒಂದಾಗಿರ್ಬೇಕು, ಯಾವುದೋ ಒಂದು ಮೂಲ ಕಾರಣದಲ್ಲಿ ಅಡಗಿರುತ್ತವೆ ಅಂತ ಊಹೆ ಮಾಡಿದ್ದಾರೆ. ಇದಕ್ಕಾಗಲ್ಲ. ನೆಷ್ಟದಾಚಾದಿ ಅಂತ ಇರೋಕ್ಕಾಗಲ್ಲ. ಗುದ್ಲಿ ಹಾರೇಕೋಲು ಕಂದಿ ಅಂತ ಇರೋಕ್ಕಾಗಲ್ಲ ಅನ್ನಲ್ಲ. ಅದ್ ಯಾವ್ದು ಅಂತ ಯಾವ್ದಲ್ಲೋ ಒಂದಾಗಿರುತ್ತಲ್ಲೋ ಅದು ಯಾವ್ದ್ರ ತತ್ವ ಏನು ಕೇಳ್ತಿದ್ದಾನೆ. ಅಲ್ಲ, ಪೃಚ್ಛಕನ ಆಕ್ಷೇಪ ಒಂದಾಗಬೇಕು ಅಂತ ಏನಿಲ್ವಲ್ಲ, ಅದ್ರ ಪಾಡಿಗೆ ಅದು ಇರ್ಬೋದಲ್ಲ. ಅಲ್ಲ, ಕಸ್ಮಿನ್ ಸಂಪತ್ತಾನಿ ಭವಂತಿ ತನ್ನಲ್ಲ, ಎಲ್ಲ ಸೇರಿರುತ್ತೆ. ಸಂಪತ್ತಿಷ್ಟಿದಾನಿ ಬಂದಿಲ್ಲ, ಕಸ್ಮಿನ್ ಸಂಪತ್ತಿಷ್ಟಿದಾನಿ ಪ್ರಶ್ನೆ ಮಾಡಿ ಪೂರ್ವಪಕ್ಷಿ ಏನಂದ. ಆ ಪ್ರಶ್ನೆ ಯಾಕೆ ಬಂತು ಅವನಿಗೆ ಏನ್ ಕೇಳ್ತಿದ್ದಾನೆ ಪೂರ್ವಪಕ್ಷಿ? ಹೌದು, ಅದಕ್ಕೆ ಇದು ಉತ್ತರನೇ ಸರಿ ಹೋಗ್ಲಿಲ್ವಲ್ಲ. ಸರಿ ಇದೆಯಲ್ಲ. ಅಲ್ಲ, ಒಳ್ಳೆ ಈ ಉತ್ತರದಲ್ಲಿ ಏನ್ ಗೊತ್ತಾಗತ್ತೆ? ಪಾರತಂತ್ರ್ಯ ಅಂತ ಗೊತ್ತಾಗತ್ತೆ. ಅಲ್ಲ, ಈಗ ಎಚ್ಚರದಲ್ಲಿಯೇ ಸಮ್ಮತವಾಗಿ ಪರತಂತ್ರವಾಗಿರೋರಾದ್ರಿಂದ ಸುಷುಪ್ತಿ ಕಾಲದಲ್ಲೂ ಯಾವುದೋ ಒಂದಕ್ಕೆ ಸೇರ್ಕೊಂಡೇ ಇರ್ಬೇಕೇ ಹೊರತು ಸ್ವತಂತ್ರವಾಗಿರೋ ಬರೋದಿಲ್ಲ. ನಿಶ್ಚಿತಾರ್ಥ ಸ್ವಪ್ನ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಎರಡಕ್ಕೂ ಸೇರಿಸ್ಕೊಂಡು. ಅಲ್ಲ, ಮುಂದಕ್ಕೆ ಸುಷುಪ್ತಿ ಹೇಳ್ತಾ ಇದಾರೆ. ಅಲ್ಲ, ಸುಖ ಸುಷುಪ್ತಿ ಒಂದಾಗುವಾಗ ಅಲ್ತಾನೆ. ಅಲ್ಲ, ಒಳ್ಳೆ ಇವಾಗ ಸ್ವಪ್ನದಲ್ಲೂ ಒಂದಾಗಿರ್ಬೇಕು ಅಂತ ಇಲ್ವೇ ಇಲ್ವಲ್ಲ. ಯಾವಾಗ್ಲೂ ಬೇರೆನೆ ಅಲ್ಲ. ಅಲ್ಲ, ತತ್ವದ ದೃಷ್ಟಿ ಅವನು ಇಷ್ಟು ಯೋಚನೆ ಮಾಡಿದಾನೆ. ಯಾವಾಗ್ಲೂ ಪರತಂತ್ರರು ಸಮ್ಮತವಾಗಿದ್ದಾರೆ, ಒಟ್ಟುಗೂಡಿ ಕೆಲಸ ಮಾಡ್ತಿದ್ದಾರೆ, ಪರತಂತ್ರರಾಗಿದ್ದಾರೆ. ಅದನ್ನು ಇವರಿಗೆ ಎಲ್ಲರಿಗೂ ಯಾವನೋ ಒಬ್ಬ ಮೂಲ ರೂಪ ಇರ್ಬೇಕು. ಯಾವನೋ ಇರ್ಲಿ, ಈ ದಾತೃಗಳ ತರಾನೇ ಹಂಗೆ ಕೆಲಸ ಮಾಡ್ತಿವೆ, ಅವು ಪರತಂತ್ರಕ್ಕೆ. ಆದ್ರೂ ಕೂಡ ಇಲ್ಲಿ ಪರತಂತ್ರವಾಗಿ ಸಮ್ಮತವಾಗಿರೋದು ಅಂತ ಆದಾಗ ವ್ಯಾಪಾರ ಕಾಲದಲ್ಲೂ ಸ್ವರೂಪ ಕಾಲದಲ್ಲೂ ಪರತಂತ್ರತೆ ಅಂದ್ರೆ ಆ ನಿದ್ರಾ ಕಾಲದಲ್ಲಿ ಪರತಂತ್ರವಾಗಿಯೇ ಎಲ್ಲೋ ಒಂದಲ್ಲಿ ಇರಬೇಕು ಅಂತ ಅವನು ಊಹೆ ಮಾಡಿದ್ದಾನೆ. ಅಷ್ಟು ಊಹೆ ಮಾಡಿದ್ದಾನೆ. ಅದು ಯಾವುದೂ ಗೊತ್ತಾಗಿಲ್ಲ ಅವನಿಗೆ. ಅಲ್ಲ, ಈ ಪ್ರಶ್ನೆಗೂ ಈ ಉತ್ತರಕ್ಕೂ ಚೆನ್ನಾಗಿದೆಯಪ್ಪ, ಹೊಂದಿದೆಯಲ್ಲ, ಸಾಲ್ವೇ ಆಗಲ್ವಲ್ಲ ಗುರುಳೆ. ಈಗ ಪ್ರಶ್ನೆ ಏನೋ ಒಂದಾಗಲ್ಲ ಅನ್ನೋದು ತಂಪಾಡಕ್ ತಾವಿರ್ಲಿ, ಒಂದಾಗಬೇಕು ಅನ್ನೋ ನಿಯಮ ಏನಕ್ಕೆ? ಒಂದಾಗುತ್ತೆ ಯಾಕೆ ಅನ್ಕೊಂಡ್ಬಿಟ್ಟ ಅಂತ. ಒಂದಾಗತ್ತೆ ಯಾಕೆ ಅನ್ಕೊಂಡ ಕೊಟ್ಟಿದ್ದೇನು ಭಾಷಿಕಾರ? ಹೌದು ಹೌದು. ಈ ಎಚ್ಚದಲ್ಲೂ ಒಂದಾದವರು ಎಚ್ಚದಲ್ಲೂ ಅವ್ರು ಬೇರೆ ಬೇರೆ ಇಲ್ಲ ಅಂತ ಊಹೆ ಮಾಡಿದಾನೆ. ಎಚ್ಚದಲ್ಲೂ ಸಮ್ಮತವಾಗಿ ಪರತಂತ್ರ ಅಂತ ತಿಳ್ಕೊಂಡಿದ್ದಾನೆ ಅವನು. ನೀನು ಕುಡುಗೋಲಂತೆ ಸ್ವತಂತ್ರವಾಗಿದೆ ಅಂತ ಅನ್ಕೊಂಡೇ ಇಲ್ಲ ಅವನು. ಈಗಲೂ ಒಂದಕ್ಕೆ ಅಧೀನವಾಗಿ ಸಮ್ಮತವಾಗಿ ಇದ್ದಾರೆ ಹೊರತು ಇದಕ್ಕೆಲ್ಲಕ್ಕೂ ಯಾವನೋ ಒಬ್ಬ ಕಂಟ್ರೋಲರ್ ಅಂತ ಅಷ್ಟು ಊಹೆ ಮಾಡಿದ್ದಾನೆ. ಒಬ್ಬ ನಿಯಾಮಕ, ಒಬ್ಬರ ಅಧೀನ. ಉತ್ತರ ಕೊಟ್ಟಿರೋದು ಗುರುಗಳೇ, ಪ್ರಶ್ನೆ ಸರ್, ವ್ಯಾಪಾರ ಬಿಟ್ಟಾಗ ಯಾವುದೋ ಒಂದು ಸೇರಿರ್ಬೇಕು. ವ್ಯಾಪಾರ ಬಿಟ್ಟಾಗ ಇನ್ನು ಅವ್ರಿಗಿನ್ನ ಅಸ್ತಿತ್ವ ಇಲ್ಲ. ವ್ಯಾಪಾರದಿಂದ ಕೂಡಿದಾಗ ಮಾತ್ರ ಬೇರೆ ಅಂತ ತೋರ್ತಾರೆ. ವ್ಯಾಪಾರ ಬಿಟ್ಟವರಾದಾಗ ಅವ್ರಿಗಿನ್ನ ಅಸ್ತಿತ್ವ ಇಲ್ಲ ಅಂತ ಆದ್ಮೇಲೆ ಎಲ್ಲಿ ಇರ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಯಾವುದೋ ಒಂದು ಸೇರಬೇಕು. ಸಮ್ಮತವಾಗಿ ಪರಾರ್ಥವಾಗಿರುವಂಥವುಗಳಿಗೆ ಸ್ವತಃ ಎಂಟಿಟಿ ಇಲ್ಲ ಅಂತ ಅವನು ಇಟ್ಕೊಂಡಿದ್ದಾನೆ. ಸ್ವತಃ ಈ ದತ್ತಾದಿಗಂತ ಸ್ವತಃ ಎಂಟಿಟಿ ಇಲ್ಲ ಅಂತ ಅವನು ಅಷ್ಟು ಯೋಚನೆ ಮಾಡಿದ್ದಾನೆ. ಅಷ್ಟು ಬುದ್ಧಿವಂತ ಅವನು. ಸೌರಾಯಣಿಗಾರ್ಗ್ಯ ಅಸ್ತಿತ್ವ ಇಲ್ಲ. ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಸೌರಾಯಣಿಗಾರ್ಗಿನ ಪ್ರಶ್ನೆಗೆ ಉತ್ತರ ಅಲ್ಲ,
ಪೂರ್ವ ಪಕ್ಷಿ ಈ ಪ್ರಶ್ನೆ ಅವ್ನಿಗೆ ಹೆಂಗ್ ಬಂತು ಅನ್ನೋದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಪೂರ್ವಪಕ್ಷಿ ಕಸ್ಮಿನ್ ಸಂಪದಕ್ಷಾನಿ ಹೆಂಗ್ ಕೇಳಿದ ಪ್ರಶ್ನೆ ಮಾಡ್ತಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಪ್ರಶ್ನೆ ಕೇಳಿರೋದು ಸರಿಯಾಗಿದೆ, ತಪ್ಪಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಸಂಪದಕ್ಷಾನಿ ಕೇಳಕ್ಕೆ ಕಾರಣ ಇಲ್ಲವಾ ಅಂತ ಪೂರ್ವಪಕ್ಷಿ. ಇಲ್ಲಪ್ಪ, ಪೂರ್ವಪಕ್ಷಿ ಸೌರ್ಯಾನಿ ಕೇಳುವಾಗ್ಲೇನೆ ಎಚ್ಚರದಲ್ಲಿಯೇ ಅವರಿಗೆ ಎಂಟಿಟಿ ಸ್ವತಃ ಇಲ್ಲ ಅಂತ ಇಟ್ಕೊಂಡಿದ್ದಾನೆ ಅಂತ ಸಮ್ಮತವಾಗಿ. ಇಲ್ಲಿ ಸೌರ್ಯಾಯಣಿ ಅಂತನಾರೋ ಇಟ್ಕೊಳ್ಳಿ ಗುರುಗಳೇ, ಇಲ್ಲ ಇವರು ಲಕ್ಷ್ಮಿ ಅಮ್ಮ ಹೇಳ್ದಂಗೆ ಸ್ವತಂತ್ರವಾಗಿ ಒಬ್ಬ ಪೂರ್ವ ಪಕ್ಷಿ ಕೇಳ್ದ ಅಂತನಾರೋ ಇಟ್ಕೊಳ್ಳಿ. ಪ್ರಶ್ನೆ ಏನೋ ಒಂದಾಗೋದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಅದೇನೆ ಮೊದಲನೇ ಪ್ರಶ್ನೆ. ಅಲ್ಲ, ಯಾವುದರ ಮೂಲ ರೂಪ, ನೆಲೆಯಲ್ಲಿ ನೆಲೆ ನಿಂತಿರುತ್ತೆ ಅಂತ. ಕಸ್ಮಿನ್ ಸಂಪದಕ್ಷಿತಾನಿ ಭವಂತಿ, ಎಲ್ಲಿ ನೆಲೆ ನಿಂತಿರುತ್ತವೆ. ಕುತಃ ಪ್ರಾಪ್ತಿ ಸುಷುಪ್ತ ಪುರುಷಾಣಾಂ ಕರಣಾನಾಂ ಕಸ್ಮಿಂಶ್ಚಿತ್ ಏಕೀಭಾವಗಮನ. ಅದೇ ಏಕೀಭಾವನ ಅಂದ್ರೆ ಎಲ್ಲಿ ನೆಲೆ ನಿಂತಿರುತ್ತೋ ಅಲ್ಲಿ ಒಂದಾಗುವುದು. ಅಲ್ಲಿ ಹೇಗೆ ಪ್ರಶ್ನೆ ಮಾಡಿದ್ದಾನೆ. ಅದೇ ಪ್ರಶ್ನೆ ಮಾಡ್ಬಿಟ್ಟ. ಈ ರೀತಿ ಒಂದಾಗಿರಲ್ವಲ್ಲ, ಇವೆಲ್ಲ ನೆಸ್ತಿದಾಗಿ ಅವದಾಗೆ ಇರುತ್ತಲ್ಲ, ಇದು ಅದದಾಗಿ ಇರಬಹುದಲ್ಲ, ಯಾಕೆ ಒಂದಾಗ್ಬೇಕು ಅಂತ. ಉತ್ತರ ಏನ್ ಕೊಟ್ರು ಭಾಷ್ಯಕಾರರು? ಈ ರೀತಿ ಅಲ್ಲ ಅದು. ಈ ರೀತಿ ನೆಸ್ತಿದಾದಿಗಳಂತೆ ಸ್ವತಂತ್ರ ಅಸ್ತಿತ್ವ ಹೊಂದಿದವಳು ಅಲ್ಲ ಅವಳು. ಜಾಗೃತ್ ಕಾಲದಲ್ಲೇ ಸಮ್ಮತವಾಗಿ ಪರತಂತ್ರವಾಗಿರುವುದರಿಂದ ಈಗಲೂ ಅವುಗಳ ಒಂದು ಸ್ವರೂಪವು ಅದರದ್ದೇ ಆಗಿದೆ. ಅಲ್ಲ, ಇವಾಗ ಈ ಸ್ವಾಮ್ಯರ್ಥಾನಿ ಪರತಂತ್ರಾಣಿ ದಾತೃಗಳಿಗೂ ಹೊಂದತ್ತೆ, ಇದಕ್ಕೂ ಹೊಂದತ್ತೆ. ಇಲ್ಲ, ಇಲ್ಲಿ ಅದೇ ಬೇರೆ ಅಸ್ತಿತ್ವ ಇದೆ. ದೃಷ್ಟಿಯಿಂದ ಹೇಳ್ತಿದ್ದೀರಾ? ಇಲ್ಲ, ಉತ್ತರನೇ ಕೊಟ್ಟಿಲ್ಲ ಭಾಷ್ಯಕಾರರು. ಅಲ್ಲ, ಆ ಸೌರ್ಯಾಯಣಿ ಗಾರ್ಗ್ಯ ಪ್ರಶ್ನೆ ಮಾಡುವಾಗ ಅಷ್ಟು ಯೋಚನೆ ಮಾಡಿ ಪ್ರಶ್ನೆ ಮಾಡಿದಾನೆ ಅಂತ ತೆಗಿತಾ ಇದ್ದಾರೆ ಭಾಷ್ಯಕಾರರು. ಗುರುಗಳೇ, ಇಲ್ಲಿ ಏಕೀಭೂತ ಅಂತ ಪ್ರಶ್ನೆನಲ್ಲಿ ಬಂದೇ ಇಲ್ಲ ಅಲ್ವಾ ಗುರುಗಳೇ? ಏಕೀಭೂತ ಅನ್ನೋದು ಪ್ರಶ್ನೆನಲ್ಲಿ ಬರುತ್ತಾ? ಏಕೀಭೂತಾನೆ ಅಂದ್ರೆ ಯಾವ್ದು ಎಚ್ಚರವಾಗಿರುತ್ತೆ, ಯಾವ್ದು ಇದ್ ಮಾಡಿರುತ್ತೆ ಅಂತ. ಸಂಪದಕ್ಷಿತಾನಿ ಕಸ್ಮಿನ್ ಸಂಪದಕ್ಷಾನಿ ಬಂದು ಪ್ರಶ್ನೆ ಮಾಡಿದ್ದಾನೆ. ಅದು ಭಾಷೆಯಲ್ಲಿ ಕಸ್ಮಿನ್ ಏಕೀಭೂತಾನಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆ ಕಣ್ರಿ. ಇಲ್ಲಿ ಏನು ಇದಿಲ್ಲಪ್ಪ, ಅಷ್ಟಾತು ಹೊಂದತ್ತಪ್ಪ. ನೋಡಿ, ಕುಡುಗೋಲಿನ ಕೆಲಸವಾದ ಮೇಲೆ ಆಚೆಗಿಟ್ರೆ ಒಂದು ಕಡೆ ಇರುವಂತೆ ಕರಣಗಳು ಒಂದೊಂದು ಕಡೆ ಇರಲಿ, ಏತರಲ್ಲಿ ಯಾವ್ದು ಏತಕ್ಕೆ ಸೇರಿಕೊಳ್ಳಬೇಕು ಎಂದು ಆಕ್ಷೇಪ. ಅದೇ ಸರಿ. ದಾಸರು ಆದಿ ಎಂದು ಏನ್ ಬಿಡಿಸಿಕೊಂಡ್ರೆ ಹುಲ್ಲು ಕೊಯ್ಯೂರು ಮುಂತಾದ ಕಾರಣಗಳಂತೆ ಅದು ಉತ್ತರ ಕೊಟ್ಟೆ ಸ್ವಾಮಿಗಳು ಇಲ್ಲಿ. ನೆಕ್ಸ್ಟ್ ಇದರಲ್ಲಿ ಇದೆ ನೋಡಿ, ತಾವೇ ಬಿಡಿಯಾಗಿರಲಾರವು ಅಂತ. ಇದು ಬಿಡಿಯಾಗಿರುತ್ತೆ, ಅದು ತಾನೇ ಬಿಡಿಯಾಗಿರಲ್ಲ. ಸಮ್ಮತ ಕೆಲಸ ಮಾಡುತ್ತೆ ಏನಾದ್ರು ಏನ್ ಮಾಡಿದ್ರೆ ಗೊತ್ತಾ, ಪೂರ್ತಿ ದೃಷ್ಟಾಂತವಾಗಲ್ಲ. ದಾತ್ರಾದಿಗಳು ಹೇಗೆ ಉಪಕರಣವೋ, ಚಕ್ಷುರಾದಿ ಕರಣಗಳು ಉಪಕರಣವಾಗಿ ತಮ್ಮ ತಮ್ಮ ಸ್ವರೂಪ ಇರಲ್ಲ. ಅವರು ಸುಷುಪ್ತಿ ಕಾಲದಲ್ಲಿ ಕಣ್ಣಾಗಿ ಕಿವಿಯಾಗಿ ಮೂಲ ಹಾಗಿರಲ್ಲ. ಅದು ಇದು ಇಟ್ಟಾಗ ಇವು ಅವಾಗೇ ಇರುತ್ತೆ. ಈ ಕುಡುಗೋಲು ಇತ್ಯಾದಿಗಳು ಹಾಡುಗಳು ಅವುಗಳಾಗೆ ಇರುತ್ತೆ. ಸುಷುಪ್ತಿ ಕಾಲ ಅವುಗಳಾಗೆ ಇರಲ್ಲ. ಇಲ್ಲಿಂದು ಜಾಗೃತಿಯಿಂದ ಇರಲ್ಲ ಅಂತ. ಆದ್ರೆ ಈ ಒಂದಾಗುವುದು ಅನ್ನೋ ಪದ ಬಳಸಿರೋದ್ರಿಂದ ಮೊದಲು ಎರಡಾಗಿತ್ತು ಅನ್ನೋ ಭಾವ ಬಂದ್ಬಿಡುತ್ತಲ್ವಾ ಅಲ್ಲಿ ಗುರುಗಳೇ? ತೋರ್ತಾ ಇರೋದ್ರಿಂದ ತೋರಿಕೆ ಅಂದಾಗ ಅದ್ ಎರಡು ಹಾಗೆ ಇರ್ಲಿಲ್ಲ. ಮಂಗಳೂರ ಸ್ವಾಪೇಪಿ ತಸ್ಮಾತ್ ಸ್ವಾಪೇಪಿ ಸಂಹತಾನಾಂ ಸ್ವಾಪ ಅನ್ನುವಾಗ ಇಲ್ಲಿ ಭಾಷ್ಯಕಾರರು ಕನಸು ಒಂದೇ ಇಟ್ಕೊಂಡಿಲ್ಲ. ಕಸ್ಮಿಂಚಿತ್ ಸಂಗತಿ ನ್ಯಾಯ ಸಮ್ಮತಾನಾಂ ಪಾರತಂತ್ರೇನ. ಸ್ವಾಪದಲ್ಲೂ ಅವರಿಗೆ ಯಾವುದೋ ಒಂದಲ್ಲಿ ಒಂದಾಗುವಿಕೆ ಎಂಬುದು ಸುಷುಪ್ತಿ ಪ್ರಳಯ ಕಾಲದಲ್ಲಿ 3 ಪ್ರಳಯವನ್ನು ಇಲ್ಲಿ ಸೇರಿಸಿಕೊಂಡಿರುವುದು ಕಾರಣವನ್ನು ಆರಂಭಿಸಿರುತ್ತದೆ. ಹೀಗೆ ಒಂದಾನಂದ ಸೇರಿಕೊಂಡು ಅವುಗಳು ನಿದ್ರೆಯಲ್ಲಿಯೂ ಪರಾಧೀನವಾಗಿಯೇ ಯಾವುದೋ ಒಂದು ಇರಬೇಕು. ನಿದ್ರೆಯಲ್ಲೂ ಅಂತ ಸ್ವಾಮಿಗಳು. ತಸ್ಮಾತ್ ಆಶಂಕ ಅನುರೂಪ ಏವ ಎಂಬ ಪ್ರಶ್ನ.
ಪ್ರಶ್ನೋಯಂ ಪ್ರಶ್ನೆ ಎರಡು ಪ್ರಶ್ನೋಯಂ ಏವ. ಆದ್ರಿಂದ ಸಂದೇಹಕ್ಕೆ ಅನುಗುಣವಾಗಿಯೇ ಪ್ರಶ್ನೆ ಇದೆ. ಅವನಿಗೆ ಸಂದೇಹ ಬಂದಿದೆ. ಜಾಗ್ರತ ಕಾಲದಲ್ಲಿ ಸಂಹತವಾಗಿ ಪರತಂತ್ರವಾಗಿ ಇರುವಂಥವರಾದ್ಮೇಲೆ ಸ್ವಪ್ನ ಕಾಲದಲ್ಲೂ ಕೂಡ ಯಾವುದೋ ಒಂದು ಸೇರ್ಕೊಂಡು ಪರತಂತ್ರವಾಗಿಯೇ ಅವ್ರು ಇರ್ಬೇಕಿರೋದು, ಸ್ವತಂತ್ರವಾಗಿ ಇರೋಕ್ ಬರೋಲ್ಲ. ಹುಡುಗರು ಇತ್ಯಾದಿಗಳಂದ್ರೆ ತಾವು ಇರೋಕ್ ಬರೋದಿಲ್ಲ. ಎಲ್ಲೋ ಒಂದಲ್ಲಿ ಇರ್ಬೇಕಲ್ಲ ಅವುಗಳು. ಅವ್ರು ಎಲ್ಲಿರತ್ವೆ, ಹೇಗಿರತ್ವೆ, ಎಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಇರತ್ವೆ. ಎಲ್ಲಿರತ್ವೆ ಅಂದ್ಮೇಲೆ ಯಾವುದೋ ಒಂದು ಸ್ವಲ್ಪ ಅಡಗಿದ್ದಾದ್ರೆ ಮತ್ತೆ ಹೇಗಿರುತ್ತೆ ಅಂತ ತಮ್ಮ ರೂಪ ಇಲ್ವೇ ಇಲ್ಲ. ಅದಕ್ಕೆ ಅದೇ ರೂಪ, ಎಲ್ಲರಿಗಿರುತ್ತೋ ಅದೇ ರೂಪ. ಅತ್ಯತು ಕಾರ್ಯಕರಣ ಸಂಘಾತ ಯಶ್ಮಿಶ್ಚ ಪ್ಲೀನಃ ಸುಷುಪ್ತ ಪ್ರಳಯ ಕಾಲಯೋಃ ತದ್ವಿಶೇಷಂ ಬುಭುತ್ಸೋಃ ಸಹ ಕೋನ್ ಸ್ಯಾತ್ ಇತಿ ಕಸ್ಮಿನ್ ಸರ್ವೇ ಪ್ರತಿಷ್ಠಿತಾ ಭವಂತಿ ಇತಿ. ಆತ್ಮನ ಪರಮಾರ್ಥ ಸ್ವರೂಪ ತಿಳಿಯಬೇಕೆಂಬ ಇಚ್ಛೆಯಿಂದ ಇಲ್ಲಿ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ಪೀಳಿಗೆ ಅದು ಸರಿ. ಇಲ್ಲಿ ಕಾರ್ಯಕರಣ ಸಂಘಾತ, ಇಡೀ ಕಾರ್ಯ ಅಂದ್ರೆ ದೇಹ, ಕರಣ ಅಂದ್ರೆ ಇಂದ್ರಿಯ, ಸಂಘಾತ ಅಂದ್ರೆ ಗುಂಪು. ಇದಿಷ್ಟು ಯಾವುದಲ್ಲಿ ಅಡಗಿರತ್ತೋ. ಇಲ್ಲಿ ಪ್ರಲೀನ ಶಬ್ದಕ್ಕೆ ಅರ್ಥ ಉಪ್ಪು ನೀರು ಕರಗಿದ ಹಾಗೆ ಅಂತಲ್ಲ, ಅದೊಂದು ಕ್ರಿಯೆ. ಸಕ್ಕರೆ ಉಪ್ಪು ನೀರು ಕದ ಹಾಗಲ್ಲ. ಇಲ್ಲಿ ಏನಾಗಿದೆ, ಒಂದು ಬೇರೆಯಾಗಿರುವಂತೆ ತೋರ್ತಾ ಇದೆ ಜಾಗೃತ ಸ್ವಪ್ನಗಳಲ್ಲಿ. ಈ ಬೇರೆಯಾದ ತೋರಿಕೆ ನಿಂತೋಗುತ್ತೆ. ಬೇರೆಯಾದ ತೋರಿಕೆ ನಿಂತೋಗೋದಾಗ ಅವನು ಏನ್ ಅನ್ಕೊಂಡ, ಬೇರೆಯಾಗಿ ತೋರಿದ್ದಾಗ ಬೇರೆಯಾಗಿಯೇ ಇತ್ತು ಅಂತ ಅನ್ನಿಸ್ತಲ್ಲ, ಇದು ಅಲ್ಲಿ ಅಡಗುತ್ತಲ್ಲ, ಯಾವ್ದು ಅಡಗ್ತದೆ ಅಷ್ಟೇ ಪ್ರಶ್ನೆ ಮಾಡ್ತಿದ್ದಾನೆ ಹೊರತು ನಿಜವಾಗಿ ಕರಗತ್ತೆ ಅನ್ನೋದು ಇದು ಸ್ವರೂಪವು ನಾಶವಾಗುತ್ತೆ, ಏನೋ ರೂಪಾಂತರಗೊಳ್ಳುತ್ತೆ, ಪರಿಣಾಮ ಅಷ್ಟೆಲ್ಲ ಇಟ್ಕೊಂಡಿಲ್ಲ ಅವನು. ತಮ್ಮ ವ್ಯಾಪಾರವನ್ನು ಬಿಟ್ಟವರಾಗಿ ಎಲ್ಲೋ ಒಂದಾಗಿರುತ್ತಲ್ಲ. ಅಲ್ಲ, ಬೇರೆಯಾಗಿದೆ ಕರಗೋದಕ್ಕೆ. ಹಾಗೆ ಇಲ್ಲ. ಕರ್ಗೋಗ್ಬೇಕಾಯ್ತು, ಶರೀರ ಕರಗೋದು, ಇಂದ್ರಿಯ ಕರಗೋದು, ಆ ರೀತಿ ಅವ್ರು ಇಟ್ಕೊಂಡಿಲ್ಲ. ಎಲ್ಲೋ ಒಂದಾಗಿರುತ್ತಲ್ಲ, ಇನ್ನು ತಮ್ಮ ವ್ಯಾಪಾರವನ್ನು ಬಿಟ್ಕೊಂಡಿರುತ್ತಲ್ಲ, ತಮ್ಮ ಅಸ್ತಿತ್ವವನ್ನು ಕಳ್ಸ್ಕೊಂಡಿರುತ್ತಲ್ಲ, ಎಲ್ಲ ಒಂದಾಗಿರುತ್ತೆ. ಅದನ್ನೇ ಪ್ರಲೀನ, ಅದನ್ನೇ ಕರಗೋದು ಅನ್ಕೋಬೇಕು ಹೊರತು ಕ್ರಿಯೆ ಇಲ್ಲ ಇಲ್ಲಿ. ಸುಷುಪ್ತಿ ಪ್ರಳಯ ಕಾಲ ಎರಡರಲ್ಲೂ ಯಾವುದೋ ಒಂದಲ್ಲಿ ಒಂದಾಗಿರುತ್ತೆ. ಯಾವುದ್ರಲ್ಲಿ ಒಂದಾಗಿರುತ್ತೆ ಅದು ಇಲ್ಲಿ ಯಾವ್ದು ಒಂದಾಗಿರುತ್ತೆ ಮುಖ್ಯ ಅಲ್ಲ, ಹೇಗೆ ಒಂದಾಗಿರುತ್ತೆ ಮುಖ್ಯ ಇಲ್ಲ. ಯಾವ ಅಧಿಕರಣದಲ್ಲಿ ಅದರ ಸ್ವರೂಪ ಬೇಕು. ಇವಾಗ ಯಾವುದೋ ಒಂದು ತತ್ವದಲ್ಲಿ ಅಡಗಿರುತ್ತಲ್ಲ, ಆ ವಿಶೇಷವನ್ನ ತಿಳ್ಕೋಬೇಕು ಇಷ್ಟಪಟ್ಟಿದ್ದಾನೆ. ಯಾವ ಮಹಾತ್ಮ ಅವನು ತನ್ನಲ್ಲಿ ಕರ್ಣವನ್ನು, ಇಂದ್ರಿಯವನ್ನು, ದೇಹವನ್ನು ಎಲ್ಲರೂ ಅಡಗಿಸ್ಕೊಂಡು ತಾನಾಗಿ ಇರ್ತಾನಲ್ಲ, ಅವನ ಸ್ವರೂಪ ಏನಾಗಿರ್ಬೇಕು, ಹೇಗಿರ್ಬೇಕು ಎಂಬುದನ್ನು ತಿಳ್ಕೋಬೇಕು ಇಚ್ಛೆಯಿಂದ ಆ ಕಸ್ಮಿನ್ ಸಂಪ್ರತಿಷ್ಠಾ ಭವಂತಿ, ಯಾವುದ್ರಲ್ಲಿ ಎಲ್ಲ ನೆಲೆ ನಿಂತಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಅದು ಮತ್ತೆ ಬರುತ್ತೆ ಅನ್ನೋದ್ರಿಂದ ಅವನು ಎಲ್ಲೋ ಇರ್ಬೇಕು ಅಂತ ಊಹೆ ಮಾಡ್ತಾನೆ. ಮತ್ತೆ ಬರುತ್ತೆ ಅನ್ನೋದು ವ್ಯವಹಾರ ಕಂಡಿದೀವಲ್ಲ. ಇದಕ್ಕೆ ದೃಷ್ಟಾಂತ ನೋಡಿ. ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯ ಮರೀಚಯೋ ಅರ್ಕಸ್ಯಾಂತಂ ಗಚ್ಚತಃ ಸರ್ವಾ ಏತಸ್ಮಿನ್ ತೇಜೋಮಂಡಲೆ ಏಕೀಭವಂತಿ ತಾಃ ಪುನಃ ಪುನರುದಯತಃ ಪ್ರಚರಂತಿ ಏವಂ ಹವೈ ತತ್ಸರ್ವಂ ಪರೇ ದೇವೇ ಮನಸಿ ಏಕೀಭವತಿ ತೇನ ತರ್ಹಿ ಏಷ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪೃಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಪಿತೀತ್ಯಾಚಕ್ಷತೆ ಚಕ್ಷತೆ ಸ್ವಪ್ನ ತಗೊಳ್ತಾನೆ. ತಸ್ಮೈ ಸಹ ಹ ಉವಾಚ ಯಥಾ ಗಾರ್ಗ್ಯ ಮರೀಚಯಃ ಅರ್ಕಸ್ಯ ಅಸ್ತಂ ಗಚ್ಚತಃ ಸರ್ವಾಃ ಏತಸ್ಮಿನ್
तेजोमण्डले एकीभवन्ति ताः पुनः पुनः उदयतः प्रचरन्ति एवं हा वै तत् सर्वं परे देवे मनसि एकीभवति तेन तर्हि एषः पुरुषः न शृणोति न पश्यति न जिघ्रति न रसयते न स्पृशते न अभिवदते न आदत्ते न आनन्दयते न विसृजते न ಏಯಾಯತೆ ಸ್ವಪಿತಿ ಇತಿ ಆಚಕ್ಷತೆ. ಏಯಾಯತೆಯ ನಾ ಏ ನಯ್ಯಾಯತೆ ಆಗುತ್ತೆ ಯಾಯತೆ ಈಯಾಯತೆ. ನಾ ಏ ಆಯ್ತಾ ಇದೆ ಏನಾಗ್ತಿದ್ದ ಭಾಷೆಗಾರಲ್ಲಿ ಬಿಡಿಸ್ಲೇ ಇಲ್ಲ ನೀ ಆಯ್ತೇನ ಹಾಗೆ ಇಟ್ಬಿಟ್ರು. ಗುರುಗಳೇ ಕ್ಲಾಸ್ ಆಯ್ತು ಅಂತ ಅದಕ್ಕೆ ವಿಶ್ ಮಾಡ್ಬೇಕು ನಾವೆಲ್ಲ ನಿಮಗೆ ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡಕ್ಕೆ ಎಲ್ಲರೂ ಮಾಡ್ತಾರ ಅನ್ಸುತ್ತೆ. ನಾನು ಮತ್ತೆ ಅಟೆಂಡ್ ಆಗಲ್ಲ ಅನ್ಕೊಂಡ್ ನಾನ್ ಮಾಡ್ತಾ ಇದ್ದೀನಿ. ನಿಜ ಅಂದ್ರೆ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು ಗುರುಗಳೇ, ನಿಮ್ಮಿಂದ ನಾನ್ ಅಟ್ಲೀಸ್ಟ್ ತುಂಬಾ ಕಲಿತಾ ಇದ್ದೀನಿ. ಟೀಚರು ಅಲ್ಲ ನೀವು ಶಿಷ್ಯರು ಅಲ್ಲ, ಗುರುಗಳು ಟೀಚರ್ ಅಂತಾನೆ ಲೆಕ್ಕ ಆಗುತ್ತೆ ಅಲ್ವಾ ಸರ್. ಅವ್ರಿಗೆ ಮಾಡಿ, ಅವ್ರಿಗೆ ಎಲ್ಲ ವಿಶ್ ಮಾಡಿ.